ಕಾಂಗ್ರೆಸ್ ಮುಖಂಡರಿಗೆ ಶಾಸಕ ಪ್ರದೀಪ್ ಈಶ್ವರ್ ಜವಾಬ್ದಾರಿಯ ಪಾಠ. ಪಕ್ಷದೊಳಗೆ ನಡೆಯುತ್ತಿದೆ ಮುಸುಕಿನ ಗುದ್ದಾಟ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಸಕ ಸುಬ್ಬಾರೆಡ್ಡಿ ಸಿಡಿಮಿಡಿ. ಪ್ರಗತಿ ತೋರಿಸದ ಅಧಿಕಾರಿಗಳ ವಿರುದ್ಧ ಕಿಡಿಕಿಡಿ. ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರ ಹೋರಾಟ. ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್, ಪೊಲೀಸರಿಗೆ ಪೀಕಲಾಟ. ಸರ್ಕಾರಿ ನೌಕರರ ಸಂಘಟನೆಗೆ ಕಡೆಗಣನೆ ಆರೋಪ. ತಹಸೀಲ್ದಾರ್ ಬೀಳ್ಕೊಡುಗೆ ಸ್ವಾಗತ ಸಮಾರಂಭದ ಕುರಿತು ಅಸಮಾಧಾನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ರಾಜಕೀಯಕ್ಕೆ ಬರುವವರು ಎಲ್ಲದಕ್ಕೂ ಸಿದ್ಧರಾಗಿ ಬರಬೇಕು. ಭಯ ಇದ್ರೆ ರಾಜಕಾರಣಕ್ಕೆ ಬರಬೇಡಿ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡರಿಗೆ ತಮ್ಮದೇ ಆದ ಶೈಲಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕೌಂಟರ್ ನೀಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಸುಮಾರು 1,25 ಲಕ್ಷದ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಂದು 1,25 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ನಾನು ಜನಸಂಖ್ಯೆ ನೋಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿಲ್ಲ, ಗ್ರಾಮಗಳ ಸಂಪರ್ಕಕ್ಕೆ ಒತ್ತು ನೀಡುತ್ತಿದ್ದೇನೆ. ಇದೇ ವೇಳೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾಮಗಾರಿಗೂ ಸಹ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಎಲ್ಲಾ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತು ನೀಡುತ್ತಿದ್ದೇನೆ ಎಂದರು. 1,25 ಲಕ್ಷದ ಕಾಮಗಾರಿಗೆ ಚಾಲನೆ ಕೊಡಲಾಯಿತು. 50 ಲಕ್ಷದ 2 ರಸ್ತೆ. ಅದು ವಿಶೇಷತೆ ಏನು ಗೊತ್ತಾ? ಒಂದು ಹಳ್ಳಿಗೆ, ದಿನ್ನಹಳ್ಳಿಯಲ್ಲಿ ಪಾಪ್ಯುಲೇಷನ್ 70, ಅವ್ರಿಗೆ ನಾನು ಹಾಕಿರೋ ಅನುದಾನ 50 ಲಕ್ಷ. ಮತ್ತೆ ಕರ್ಕಮಾಕ್ಲಹಳ್ಳಿ ಪಾಪ್ಯುಲೇಷನ್ 40-42, ಅವ್ರಿಗೆ ಹಾಕಿರೋ ಅನುದಾನ ನಾನು 50 ಲಕ್ಷ. ಜನರಲ್ ಆಗಿ ಮೊದಲೆಲ್ಲ ಏನ್ ಮಾಡೋರು ಗೊತ್ತಾ? 50 ಲಕ್ಷ ಅನುದಾನ ಆಗ್ಬೇಕು ಅಂದ್ರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಓಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು. ನಾನು ಹಂಗ್ ಮಾಡ್ತಿಲ್ಲ. ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದ್ದೀನಿ. 100 ಜನ ಸೇರಿಸಿದ್ರೆ ಇರೋ 2 ಹಳ್ಳಿಗೆ 100 ಲಕ್ಷ ಹಾಕಿದ್ದೀನಿ. ಅಂದ್ರೆ ಒಂದು ಮನೆಗೆ ತಲಾ 1 ಲಕ್ಷ ಅನುದಾನ ಹಾಕದಂಗೆ. ಇವತ್ತು ಈ ಚಿಕ್ಕ ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ, ರೋಡ್ ಸೈಡ್ ಇತ್ತು. ಪಾಪ ಅಲ್ಲೂ ಇಲ್ಲಿ ಹೋಗ್ಬೇಕಾಗಿತ್ತು. 8 ಲಕ್ಷ ಅನುದಾನ ಹಾಕೊಂಡ್ ಬಂದಿದ್ದೀನಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಕಮ್ಮಗುಟ್ಟಹಳ್ಳಿ ಪಂಚಾಯಿತಿಯ ದಿನ್ನಹಳ್ಳಿಗೆ ಅದು ಗೂಗಲ್ ಅಲ್ಲೂ ತೋರಿಸ್ತಾ ಇಲ್ಲ. ಊರು ರಸ್ತೆ ಸಂಪರ್ಕ ಕೂಡ ಇಲ್ಲ ಅಂತ ಊರಿಗೆ ಇವತ್ತು ರಸ್ತೆ ಆಗುವಂತ ಕೆಲಸ ಆಗ್ತಿದೆ. MLA ಬೇಕಾಗಿರೋದು ಅಂತ ಹಳ್ಳಿಗಳಿಗೆ, ಅಂತ ಜನಕ್ಕೆ. ನಾವು ಕನೆಕ್ಟಿವಿಟಿನ ಹೆಂಗ್ ತರ್ತೀವಿ ಅನ್ನೋದೇ ಯಾವತ್ತು ಸರ್. ವಿಷನ್ ಅಂದ್ರೆ ಏನ್ ಗೊತ್ತಾ? ಎಲ್ಲ ಕನೆಕ್ಟ್ ಆಗಬೇಕು. ಎಲ್ಲೋ 4 ಮೇಜರ್ ರೋಡ್ಗಳು ಕನೆಕ್ಟ್ ಆದ್ರೆ ಮಾತ್ರ ಸಿಟಿ ಡೆವಲಪ್ ಆಗಲ್ಲ, ಕ್ಷೇತ್ರ ಡೆವಲಪ್ ಆಗಲ್ಲ, ಕನೆಕ್ಟಿವಿಟಿ ಡೆವಲಪ್ ಆಗಲ್ಲ. ಈಗ ನೀವೇ ಎಲ್ಲೋ ಒಂದ್ ಕಡೆ ಸೈಟ್ ತಗೊಳಕ್ ಹೋಗ್ತೀರಾ, ಅಲ್ಲೆಲ್ಲ ಫೆಸಿಲಿಟೀಸ್ ಇದ್ರೆ ಸೈಟ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ದಿದ್ರೆ ಎಷ್ಟಾಗುತ್ತೆ. ಯಾಕಿದು ಹೇಳ್ತಿದ್ದೀನಿ ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸ್ತಿದ್ದೀನಿ. ವಿಶೇಷವಾಗಿ ಕಮ್ಮಗುಟ್ಟಹಳ್ಳಿ ಪಂಚಾಯತಿ ಮಂಡಿಕಲ್ ZP ವ್ಯಾಪ್ತಿಗೆ ಬರುತ್ತೆ. ನನ್ನ ಊರಿರ್ತಕ್ಕಂಥ ZP ಒಂದಷ್ಟು ವಿಶೇಷ ಪ್ರೀತಿ ಇದ್ದೇ ಇರುತ್ತೆ. ಅದನ್ನೆಲ್ಲರೂ ಒಪ್ಪಲೇಬೇಕು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಅಂದ್ರೆ ಹಳ್ಳಿಗೆ ಭೇಟಿ ಕೊಟ್ಟಾಗ ಏನ್ ಅನ್ಸುತ್ತೆ ಸರ್ ನಿಮಗೆ? ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ 2 ವರ್ಷದಿಂದ ಸ್ವಾತಂತ್ರ್ಯನೂ ಬಂತು. ಅದಕ್ಕೆ ಸ್ವಾತಂತ್ರ್ಯದಿಂದ ಇಲ್ಲದೆ ಇರೋ ರಸ್ತೆಗಳಿಗೆ ರಸ್ತೆನೂ ಬಂತು. ಇದು ಒಬ್ಬ ಟ್ರೂ ಲೀಡರ್ ಎಮರ್ಜ್ ಆದ್ರೆ ಆಗೋ ಚೇಂಜಸ್ ಸರ್. ಸರ್, ಈಗ ಬಡವರ ಪರ ನಾವು ಕಾಳಜಿ ವಹಿಸ್ಬೇಕಾದ್ರೆ ಅದರ ಅನುಭವ ಹೇಗಿರುತ್ತೆ? ಅದು ಅನುಭವ ತಮಗೂ ಆಗಿರೋದ್ರಿಂದ ನನಗೆ ಎಷ್ಟೋ ಜನ MLAಗಳು ಬಂದ್ರು, ಎಷ್ಟೋ ಜನ ಜನನಾಯಕರು ಬಂದ್ರು. ಯಾಕೆ ಹಳ್ಳಿಯಲ್ಲಿ ಇವತ್ತಿಗೂ 15-20 ಜನಕ್ಕೆ ಪೆನ್ಷನ್ ಬರ್ತಿಲ್ಲ, ರೇಷನ್ ಕಾರ್ಡ್ಗಳಿಲ್ಲ. ಕರಕಮಾಕ್ಲಹಳ್ಳಿಯಲ್ಲಿ ಊರೂರೇ ಆಧಾರ್ ಕಾರ್ಡ್ ಇಲ್ಲ. ನಂಬ್ತೀರಾ ನೀವು? ಎಲ್ಲಿದೆ ಇಲ್ಲಿ ಕರಕಮಾಕ್ಲಹಳ್ಳಿ? ಇಲ್ಲಿ ರೋಡ್ಗೆ ಬೊಮ್ಮಗಾನಹಳ್ಳಿ ಪಕ್ಕದಲ್ಲಿರೋ ಊರಿಗೆ ಊರೂರೇ ಆಧಾರ್ ಕಾರ್ಡ್ ಇಲ್ಲ. ಈಗ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸಿ, ರೇಷನ್ ಕಾರ್ಡ್ ಮಾಡಿಸಿ, ಗೃಹಲಕ್ಷ್ಮಿ ಬರಂಗ್ ಮಾಡ್ಬೇಕು. ಅವ್ರಿಗೆ ರೋಡ್ ಹಾಕ್ಸಿರೋದು. ಸ್ವಾತಂತ್ರ್ಯ ಬಂದಾಗಿಂದ ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಏನ್ ಸಾಧಿಸಿದ್ರು? ನನ್ನ ಪ್ರಶ್ನೆ ಇಷ್ಟೇ. ಏನಾದ್ರು ಮಾತಾಡಿದ್ರೆ ಸಿಟಿಯಲ್ಲಿ ಒಂದು ದೊಡ್ಡದಾಗಿ ರೋಡ್ ಸೈಡ್ ಕಾಣಿಸೋ ಕಟ್ಟಡ ಹಾಕಿಬಿಟ್ರೆ ಸಾಕು. ನಾನಂತ ದೊಡ್ಡ ಕಟ್ಟಡಗಳು ತರದೇ ಇರ್ಬೋದು, ನಾನು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದ್ದೀನಿ. ಮತ್ತೆ ಇವ್ರಿಗೆ ಇನ್ನೊಂದು 15 ಲಕ್ಷ ಹಾಕಿದ್ದೀನಿ. ಅದು ಅಪ್ರೂವಲ್ ಸಿಕ್ಕಿದ ತಕ್ಷಣ ಮತ್ತೆ ರಸ್ತೆಗಳಿಗೂ ಬಂದಾಗ್ತದೆ. ಇನ್ನು ಕಮ್ಮಗುಟ್ಟಹಳ್ಳಿ ಪಂಚಾಯಿತಿಯ ದಿನ್ನಹಳ್ಳಿ ಗ್ರಾಮಕ್ಕೆ ಶತಮಾನಗಳಿಂದಲೂ ಸಹ ರಸ್ತೆ ಇರಲಿಲ್ಲ. ಗೂಗಲ್ನಲ್ಲಿಯೂ ಸಹ ಊರಿನ ಹೆಸರು ತೋರಿಸ್ತಾ ಇರಲಿಲ್ಲ. ಅಂತಹ ಕುಗ್ರಾಮಕ್ಕೂ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆತಿರುವುದು ವಿಶೇಷವಾಗಿತ್ತು. ಇನ್ನು ಕಾಂಗ್ರೆಸ್ನ ಹಿರಿಯ ಮುಖಂಡರು ಶಾಸಕರ ಮೇಲಿನ ದೂರಿನ ಬಗ್ಗೆ ಪ್ರತಿಕ್ರಿಯಿಸಿ, ಹಿರಿಯರಾದವರಿಗೆ ಜವಾಬ್ದಾರಿ ಇರಬೇಕು. ನಾನು ಯಾರನ್ನ ಕರೆದಿಲ್ಲ, ಕರೆಯುವುದೂ ಇಲ್ಲ. ಪದೇ ಪದೇ ಬಾರದಿದ್ರೆ ಲವರ್ನೇ ಮರೆಯೋ ಕಾಲ ಇದು ಅಂತ ತಮ್ಮದೇ ಶೈಲಿಯಲ್ಲಿ ದೂರು ಕೊಟ್ಟ ಮುಖಂಡರಿಗೆ ಕೌಂಟರ್ ಕೊಟ್ಟಿದ್ದಾರೆ. ದುಡ್ದಿದ್ದಾರೆ.
ಹಳ್ಳಿಗಳಿಗೆ ಬಂದಾಗ ನೋಡಿ, ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಅಚ್ಚು ಅಣ್ಣ ಇದ್ದಾರೆ, ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ಬೈರೇಶಣ್ಣ, ನಮ್ಮೆಲ್ಲ ಚೇತನ್ ಎಲ್ಲ ಇದ್ದಾರೆ. ಇವ್ರಿಗೆ ಯಾರಿಗೂ ನಾನೇನ್ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿ ಬಂದ್ರು, ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಅಲ್ವಾ. ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ನೋಡಪ್ಪ, ನಾನು 3:15 ಎದ್ದೇಳ್ಬೇಕು, ಅರ್ಥ ಆಯ್ತಾ? ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ. ನಮ್ಮ PS ಆಗ್ಲಿ, ನಮ್ಮ ಬ್ರದರ್ ಆಗ್ಲಿ ಫೋನ್ ಮಾಡಿ ಕರೀತಾರೆ, ಬಂದ್ರೆ ಒಳ್ಳೇದು, ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾಯಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ದೂರ ಉಳಿಯೋಕೆ? ಬಟ್ ಏನಾಗಿದೆ ಆಕ್ಚುಲಿ, ಪದೇ ನಿಮಗೆ ದೂರ ಕೊಡೋದು ಏನು ದೂರ ಕೊಟ್ಟಿದಾರ? ನಾನೇನ್ ನೋಡ್ಲಿಲ್ಲ. ನಾನು ಜನರಲ್ ಆಗಿ ನೋಡಿ, ನೀವು ಒಂದು ಗಮನಿಸಿ, ನಾನು ರಾಜಕಾರಣಕ್ಕೆ ಬಂದಾಗಿಂದ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾವು. ಬಿಜೆಪಿ ಅವರು ಸಹ ಇದನ್ನೇ ಟೀಕೆ ಮಾಡಿದ್ದಾರೆ. ಅಂದ್ರೆ ದೂರ ಕೊಟ್ಟಿರೋದು ಬಿಜೆಪಿ ಅವರು, ಟೀಕೆ ಮಾಡಿರೋದು ಬಿಜೆಪಿ ಅವರ. ದೂರ ಕೊಟ್ಟಿರೋದು ಕಾಂಗ್ರೆಸ್ನವರೇ ಇವ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ. ನಮ್ಮಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೆ ದೂರ ಕೊಡಲ್ವೇ? ಮೋಸ್ಟ್ಲಿ ಬಿಜೆಪಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ. ಅದೇನು ಅಂತ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲದೆ ಮಾತಾಡೋದು ಸೂಕ್ತ ಇರಲ್ಲ. ಸಭೆ ಮಾಡಿ ಜೊತೆಲಿ ಕರ್ಕೊಂಡು ಹೋಗ್ಲಿ ಅಂತ ನೋಡಪ್ಪ, ಒಂದ್ ಲೈಫಲ್ಲಿ ನೆನ್ಪಿಟ್ಕೋ, ಸರಿಯಾಗಿ ನೋಡ್ಲಿಲ್ಲ, ಸರಿಯಾಗಿ ಭೇಟಿ ಆಗ್ಲಿಲ್ಲ ಅಂದ್ರೆ ಲವರ್ನೇ ಮರ್ತೋಗ್ತೀವಿ ನಾವು ಅಲ್ವಾ. ಜವಾಬ್ದಾರಿ ಯಾರ್ದು? ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಲ್ವಾ. ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ? ನಾನು ಬೂತಲ್ಲಿರೋ ನಿಷ್ಠಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ. ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋರ್ನ ಮುಖ್ಯವಾಹಿನಿಗೆ ತರ್ತಾ ಇದ್ದೀನಿ. ಇಷ್ಟಂತೂ ಮಾಡ್ತಾ ಇದ್ದೀನಿ. ನಾನಂತೂ ಯಾರು ವಿರೋಧನೂ ಅಲ್ಲ. ಅವ್ರು ಬಂದು ಕೆಲಸ ಮಾಡ್ಕೊಂಡವ್ರೆ ನಂದು ಅಭ್ಯಂತರ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಯೋಗ್ಯತೆ ಇಲ್ಲದ ಇಲಾಖೆ ಅಧಿಕಾರಿಗಳು ಮುಂದಿನ ಪ್ರಗತಿ ಪರಿಶೀಲನಾ ಸಭೆಗೆ ಬರಬೇಡಿ. ಯಾವುದೇ ರೀತಿಯ ಪ್ರಗತಿ ಸಾಧಿಸದೆ ಪ್ರತಿ 3 ತಿಂಗಳಿಗೊಮ್ಮೆ ಕಾಟಾಚಾರಕ್ಕಾಗಿ ಸಭೆ ನಡೆಸಲು ನಾನು ಸಿದ್ಧವಾಗಿಲ್ಲ ಎಂದು ಶಾಸಕ ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನೀವೇನು ಕತ್ತೆ ಮೇಯಿಸ್ತಾ ಇರ್ತೀರಾ? ನೀವು ಅಟ್ಲೀಸ್ಟ್ ಮೀಟಿಂಗ್ ನೋಡ್ಕೊಂಡು ಬರ್ಬೇಕಲ್ಲ, ಅಲ್ಲಿ ಕ್ವಶನ್ ಏನು ಆನ್ಸರ್ ಮಾಡಬೇಕು ಅಸ್ಪಾತ್ರ ಗೊತ್ತಾಗಲ್ಲ ನಿಮಗೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಗಮನಿಸ್ಕೊಳ್ಳಿ. ನಾನು ಈ KDPಯಲ್ಲಿ ನೆಕ್ಸ್ಟ್ KDP ಆಗಲಿ ನೀವು ಬರಬೇಡಿ ಮೀಟಿಂಗ್ಗೆ. ನನಗೆ ಕ್ಲಿಯರ್ ಕಟ್ಟಾಗಿ ಎಲ್ಲರಿಗೂ ಹೇಳಿ, ನಿಮ್ಮ ಕೇಳಿ ಯೋಗ್ಯತೆ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟಾಕಿ, ಬೇಡ ಅಂತೇಳಿ ಪರವಾಗಿಲ್ಲ. ಅದನ್ನು ಬಿಟ್ಟು ಸುಮ್ಮನೆ ಅದನ್ನೇ ಪ್ರಗತಿ ಅಂತ ಬರಲೇಬೇಡಿ ನೀವು ಮೀಟಿಂಗ್ಗೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಶಾಸಕ ಸುಬ್ಬಾರೆಡ್ಡಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಕುಡಿಯುವ ನೀರು, ನರೇಗಾ ಯೋಜನೆ, JJM ಕಾಮಗಾರಿ, ಶಿಕ್ಷಣ, ಆರೋಗ್ಯ, ರಸ್ತೆಗಳ ದುರಸ್ತಿ, ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಬಗ್ಗೆ ಮಾಹಿತಿ ಪಡೆದು ಇಲಾಖಾವಾರು ಪ್ರಗತಿ ಬಗ್ಗೆ ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಮುಂಗಾರಿನ ಕೃಷಿ ಚಟುವಟಿಕೆಗಳಿಗೆ ಅನುಗುಣವಾಗಿ ಬಿತ್ತನೆ ಬೀಜ, ರಸಗೊಬ್ಬರಗಳ ಕೊರತೆ ಬಾರದಂತೆ ಎಚ್ಚರಿಕೆ ವಹಿಸಿ ಸಕಾಲಕ್ಕೆ ರೈತರ ನೆರವಿಗೆ ನಿಲ್ಲಬೇಕು. ರಸಗೊಬ್ಬರ ಮಾರಾಟಗಾರರು ಅಂಗಡಿಗಳ ಮುಂಭಾಗದಲ್ಲಿ ಕಡ್ಡಾಯವಾಗಿ ರಸಗೊಬ್ಬರದ ದರಪಟ್ಟಿಯನ್ನ ಪ್ರಕಟಿಸಬೇಕು. ಇಲಾಖೆಯ ನಿಯಮ ಪಾಲಿಸದ ಅಂಗಡಿ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕ ಲಕ್ಷ್ಮಿ ಸೂಚಿಸಿದ್ದಾರೆ. ಸರ್ಕಾರದಿಂದ ಸಂಬಳ ಪಡೆದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾಗಿರುವ ಸರ್ಕಾರಿ ಶಾಲೆಯ ಶಿಕ್ಷಕರು ಶಾಲೆಗಳಿಗೆ ಚಕ್ಕರ್ ಹೊಡೆದು ರಿಯಲ್ ಎಸ್ಟೇಟ್ ಸೇರಿದಂತೆ ಬಾಡಿಗೆ ವಾಹನ ಚಾಲನೆ, ಇತರೆ ವ್ಯಾಪಾರಗಳನ್ನ ಮಾಡಿಕೊಂಡು ಶಾಲೆಗೆ ಹೋಗದೆ ಕಾಲಹರಣ ಮಾಡಿಕೊಂಡು ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡುತ್ತಿರುವ ಶಿಕ್ಷಕರ ಅಮಾನತಿಗೆ ಏಕೆ ಮುಂದಾಗಲಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಮೊನ್ನೆ ಯಾವುದೋ ಒಂದು ಅಮೌಂಟ್ ಬಂದಿದೆ ನಿಮಗೆ ಮಾಡಿಸ್ಬೇಕಲ್ಲ ನೀನು. ಅಲ್ಲ ನನ್ನ ಇಷ್ಟ ಪ್ರಶ್ನೆ. ನಾನು ಸಭೆ ಮಾಡೋದು ಸಮಸ್ಯೆಯಿಂದ ಪರಿಹಾರ ಮಾಡಬೇಕು. ಸಮಸ್ಯೆ ಪರಿಹಾರ ಈ KDPನೇ ಬೇಡ, ನೆಕ್ಸ್ಟ್ ಮತ್ತದ KDPನೇ ಕೆಲಸ ಮಾಡ್ಕೊಳ್ಳೋಣ ನಮ್ಮದು ಬೇಕಾಗಿಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಗಮನಿಸ್ಕೊಳ್ಳಿ. ನಾನು ಈ KDPಯಲ್ಲಿ ನೆಕ್ಸ್ಟ್ KDP ಆಗಲಿ ನೀವು ಬರಬೇಡಿ ಮೀಟಿಂಗ್ಗೆ. ನನಗೆ ಕ್ಲಿಯರ್ ಕಟ್ಟಾಗಿ ಎಲ್ಲರಿಗೂ ಹೇಳಿ, ನಿಮ್ಮ ಕೇಳಿ ಯೋಗ್ಯತೆ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟಾಕಿ, ಬೇಡ ಅಂತೇಳಿ ಪರವಾಗಿಲ್ಲ. ಅದನ್ನು ಬಿಟ್ಟು ಸುಮ್ಮನೆ ಅದನ್ನೇ ಪ್ರಗತಿ ಅಂತ ಬರಲೇಬೇಡಿ ನೀವು ಮೀಟಿಂಗ್ಗೆ. ಇದು ಪ್ರಾಬ್ಲಮ್ ಎಲ್ಲಾದ್ರೂ ಇದೆಯಾ? ಅಡಿಷನಲ್ ಬಿತ್ತನೆ ಬೀಜಗಳು ತೊಗರಿಬೇಕು ಅಂತ ಹೇಳಿದ್ರು ತರಿಸ್ಕೊಟ್ಟಿದ್ದೀನಿ ಸರ್. ನಿನ್ನೆ ಒಂದು 10 ಕ್ವಿಂಟಾಲ್ ತೊಗರಿ ತರಿಸ್ಕೊಟ್ಟಿದ್ದೀನಿ ಸರ್. ತುಮಕೂರಿಂದ, ನಮ್ಮಲ್ಲಿ ತುಮಕೂರಿಂದ ನಾನು ಸ್ಟೇಟಲ್ಲಿ
ಕೆಲಸ ಮಾಡೋದು ಬೇಡವಾ? ಅವ್ರಿಗೆ ಅಡ್ಡಿಲ್ಲ. ಇದನ್ನು ಮಾಡ್ಸಕ್ಕೆ ಇದರಲ್ಲಿ 4 ನರೇಗಾ ಅಂತ ಮಿಕ್ಕಿದ್ದ ನರೇಗಾ ಇಲ್ಲ, ಯಾಕೆ ಮಾಡಲಿಲ್ಲ? ಹೌದು, ನಂದು ಅನುದಾನ ಇದೆ, ಯಾಕೆ ಮಾಡಲಿಲ್ಲ? ಅಲ್ರಿ, ನೀವೇನು ಕತ್ತೆ ಮೇಯಿಸ್ತಾ ಇರ್ತೀರಾ? ನೀವು ಅಟ್ಲೀಸ್ಟ್ ಮೀಟಿಂಗ್ ಬರೋಕ್ಕೆ ಬಂದು ನೋಡ್ಕೊಂಡು ಬರ್ಬೇಕಲ್ಲ, ಅಲ್ಲಿ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕಲ್ಲ, ಅಸ್ಪಾತ ಗೊತ್ತಾಗಲ್ಲ ನಿಮಗೆ. ಇಲ್ಲ, ಕಾರಣ ಅಲ್ಲ. ಈಗ ಎಷ್ಟು ಜನರಿಗೆ ನೋಟಿಸ್ ಕೊಟ್ಟಿದ್ದೀರಾ? ಸರ್, ನಾವು 22 ಜನ ಟೀಚರ್ಸ್ಗೆ 12 ಸ್ಕೂಲ್ ಎಕ್ಸಾಮ್ಸ್ಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಅವರಿಂದನೂ ಕೂಡ ಮಾಹಿತಿ ತಗೊಂಡಿದ್ದೀವಿ ಸರ್ ನಾವು. ಇಲ್ಲ, ನಿಜವಾಗ್ಲೂ ನಿಮ್ಮ ಟೀಚರ್ಸ್ ವರ್ಕ್ ಟೀಚರ್ಸ್ ನಾವೆಲ್ಲ ನಮ್ಗೆ ಆಸೆ ಇತ್ತು. ವೆಂಕಟೇಶಪ್ಪ ಒಳ್ಳೆ BO ಬಂದಿದ್ದಾನೆ, ನಾವು ಸಪೋರ್ಟ್ ಮಾಡೋದು. ಜಿಲ್ಲೆಯಲ್ಲಿ ನಂಬರ್ 1 ಕೇಳಿದೆ ನಾನು, ಸ್ಟೇಟಲ್ಲಿ ಕೇಳಲಿಲ್ಲ. ಸ್ಟೇಟಲ್ಲಿ ಒಂದ್ಸಲ ಗುಡ್ಬೆಟ್ಟೆಯಲ್ಲಿ ನಾವು ಬಂದಿದ್ದೀವಿ, ಜಿಲ್ಲೆಯಲ್ಲಿ ನಂಬರ್ 1 ಅದು ಬೇಸರ ಇದೆ. ಒಂದು ನಿಮ್ಮ ಟೀಚರ್ಸ್ಗೆ ಮೊನ್ನೆ ವರ್ಕಿಂಗ್ ಡೇ ಆಚೆಪಲ್ಲಿಯಲ್ಲಿ ಒಂದು ಜಾತ್ರೆ ಆಗುತ್ತೆ. 50 ಜನ ಶಿಕ್ಷಕರು ಅಲ್ಲೇ ಇದ್ದಾರೆ. 50 ಜನ ಆಚೆಪಲ್ಲಿ ಜಾತ್ರೆಯಲ್ಲಿ ಶಿಕ್ಷಕರಿದ್ದಾರೆ. ಒಬ್ಬ ಜಿಲ್ಲಾಡಳಿತ ಟೀಚರು ಮುನ್ಸಿಪಲ್ ಆಪೋಸಿಟ್ ಡ್ರೈವರ್ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಬೆಂಗಳೂರಿಗೆ ಟೀಚರು 10:00 ಇಲ್ಲಿ ಬಸ್ ಹತ್ತಾನೆ. ಹಿಂಗಿದ್ದರೆ ನಮ್ಮ ರಿಸಲ್ಟ್ ಹಿಂಗೆ ಬರುತ್ತೆ. ಇಲ್ಲ ಸರ್, ಜಿಲ್ಲಾ ಟೀಚರ್ಸ್ಗೆ ನಾನು ನೋಡಿ ಅವ್ರು ನೋಟಿಸ್ ಕೊಟ್ಟಿದ್ದೀನಿ, ಶಾಲೆಗೆ ಹೋಗಿ ನೋಡಿದ್ದೀನಿ. ಅವ್ರಿಗೊಂದು 2 ಸಲ ನೋಟಿಸ್ ಕೊಟ್ಟಿದ್ದೀನಿ. ನಿಮ್ಮ ಕೆಲಸನೇ ಬೇಡ ಅಂತಿರೋದು, ಕಳಿಸ್ಬಿಡಿ, ರಿಪೋರ್ಟ್ ಆಗಿ ಸಸ್ಪೆಂಡ್ ಮಾಡಬೇಕು ಸರ್. ಮಾಡಿ. ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಬೇಕು. ನೀನು ಒಂದು ಕೆಲಸ ಮಾಡಪ್ಪ, ಇಲ್ಲ ಅವ್ನ ಕೆಲಸಕ್ಕಾದ್ರೂ ಸರಿಯಾಗಿ ಮಾಡಿಸೋ, ಇಲ್ಲ ಅವ್ನು ಸಸ್ಪೆಂಡ್ ಮಾಡಾದ್ರೂ ನೆಕ್ಸ್ಟ್ ಕೇಳಿದ್ದೀನಿ. ಇಲ್ಲ, ದಯವಿಟ್ಟು ನೀವು ಬರಬೇಕು. ಸರಿ ಸರ್, ಖಂಡಿತ ಸರಿ. ಸಸ್ಪೆಂಡ್ ಮಾಡಿ, ಇಲ್ಲ ಅವ್ನು ಸರಿಯಾಗಿ ಸ್ಕೂಲಲ್ಲಿ ಇರೋದು ಎರಡರಲ್ಲ. ಇಲ್ಲ, ನಿಜವಾಗ್ಲೂ ನಿಮ್ಮ ಟೀಚರ್ಸ್ದು ನೀನು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕು. ಟೀಚರ್ಸಿಂದ ಹೆದರಿಕೆ ಹೋಗ್ಬೇಡ, ಯಾವನ್ನ ಬರೋಣ ಟೀಚರ್ ಹಾಕೊಳ್ಳೋಣ. ಇವ್ರಿಗೆಲ್ಲ ಇಷ್ಟು ಕೋಟ್ಯಾಂತರ ರೂಪಾಯಿ ಸಂಬಳ ಕೊಟ್ಟು ಜಾತ್ರೆಗಳಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಸ್ ಹತ್ತಿದ್ರೆ 10:00 ಬೆಂಗಳೂರಿಗೆ ಹೋಗೋಷ್ಟು 11:12 ಆಗುತ್ತೆ. 12 ಗಂಟೆಗೆ ಹೋಗಿ ಎಲ್ಲಾದ್ರೂ ಬಿಸಿ ಊಟ ಮಾಡಿರ್ತಾರೆ, ಬಿಸಿ ಬಿಸಿಯಾಗಿ ತಿಂದು ಬಿಡ್ತಾನೆ, ಮತ್ತೆ ಬಸ್ ಹತ್ತಾನೆ ಬಾನೇ ಬಿಡ್ತಾನೆ. ಇಂಥವ್ರಿಗೆಲ್ಲ ಯಾಕೆ ಬೇಕು ಟೀಚರ್ಸ್ ಕೆಲಸ? ಇಲ್ಲ ಸರ್, ಖಂಡಿತ ಈಗ ಸ್ಟಾರ್ಟಿಂಗಲ್ಲೇ ನಾವು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಪಿ ಮಂಜುನಾಥ್ ರೆಡ್ಡಿ, ಬಿವಿ ವೆಂಕಟರಮಣ, ರಾಮಕೃಷ್ಣ ಹೆಗಡೆ, ರಿಜ್ವಾನ್ ಸಬ್, ತಾಲೂಕು ಪಂಚಾಯಿತಿ ಇಒ ರಮೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಪುರಸಭೆಯ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ದಿ ಜ್ಯುವೆಲರಿ ವರ್ಲ್ಡ್ ಆಭರಣ ಪ್ರದರ್ಶನ ಮತ್ತು ಮಾರಾಟ. ಭಾರತದಾದ್ಯಂತ 20ಕ್ಕೂ ಹೆಚ್ಚು ಟಾಪ್ ಜ್ಯುವೆಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನು ನೀಡುತ್ತಿದ್ದಾರೆ. ದಿನಾಂಕ ಜೂನ್ 27 ಶುಕ್ರವಾರ, 28 ಶನಿವಾರ ಮತ್ತು 29 ಭಾನುವಾರ ಬೆಳಗ್ಗೆ 10 ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಶ್ರೀದೇವಿ ಪ್ಯಾಲೇಸ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಉಚಿತ ಪ್ರವೇಶವಿರುತ್ತದೆ. ಬನ್ನಿ, ಆಭರಣ ಮೇಳದಲ್ಲಿ ಭಾಗವಹಿಸಿ. ಲಕ್ಕಿ ಡ್ರಾ ಮೂಲಕ ಡೈಮಂಡ್ ರಿಂಗ್ ಪಡೆಯುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7760559393. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್.
ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 8884469882. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 Benaka Gold Company, we value you and your valuables. ಶ್ರೀ KV ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB,
ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಭಾರತದ ರಾಜಕಾರಣದಲ್ಲಿ ಪಕ್ಷಗಳು ವ್ಯಕ್ತಿ ಗೆಲ್ಲಲ್ಲ. ನೀವು ಆಳ್ವಿಕೆ ಮಾಡೋಕೆ ಬಂದಿಲ್ಲ, ಪ್ರತಿನಿಧಿಸಲು ಬಂದಿದ್ದೀರಿ. 13 ಹಳ್ಳಿಗಳ ಹೆಣ್ಣು ಮಕ್ಕಳು ಹೋರಾಡ್ತಾ ಇದ್ದಾರೆ ಎಂದು ನಟ ಪ್ರಕಾಶ್ ರಾಜ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕಿನ ಹಳೆಯ ಬಸ್ ನಿಲ್ದಾಣದಲ್ಲಿ ನಡೆದ ದೇವನಹಳ್ಳಿ ಚಲೋ ರೈತರ ಹೋರಾಟಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 2,000ಕ್ಕೂ ಹೆಚ್ಚು ಸಂಘಟನೆಗಳ ಮುಖಂಡರು, ಸದಸ್ಯರು ಆಗಮಿಸಿ ಬೆಂಬಲ ನೀಡಿದರು. ಚನ್ನರಾಯಪಟ್ಟಣ ಭಾಗದ 13 ಹಳ್ಳಿಯ ರೈತರ ಭೂ ಸ್ವಾಧೀನ ವಿರೋಧಿ ಹೋರಾಟ ಸುದೀರ್ಘ 1180 ದಿನಗಳಿಂದ ನಡೆಯುತ್ತಿದ್ದರೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಕೇಳಿಸದೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಿಂತಿದೆ. 1777 ಎಕರೆ ರೈತರ ಫಲವತ್ತಾದ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ನಡೆಗೆ ಆಡಳಿತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಸಲುವಾಗಿ ರೈತರನ್ನ ಬೆಂಬಲಿಸಲು ರಾಜ್ಯದ ಮೂಲೆ ಮೂಲೆಗಳಿಂದ ವಿವಿಧ ಸಂಘಟನೆಗಳು, ಸಂಘ ಸಂಸ್ಥೆಗಳು, ವಕೀಲರ ಸಂಘ, ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳು ರೈತರ ಬೆಂಬಲಕ್ಕೆ ಸಾಥ್ ನೀಡಿದರು. ಚಲನಚಿತ್ರ ನಟ ಪ್ರಕಾಶ್ ರೈ ಮಾತನಾಡಿ, ನಮ್ಮ ಮಾತು ಇವತ್ತಿನ ಸರ್ಕಾರಕ್ಕೆ ತಲುಪಬೇಕು. ಸಿಎಂ ಮತ್ತು MB ಪಾಟೀಲ್ ಏನ್ ಮಾಡ್ತಾ ಇದ್ದೀರಿ? ಭಾರತದ ರಾಜಕಾರಣದಲ್ಲಿ ಪಕ್ಷಗಳು ವ್ಯಕ್ತಿ ಗೆಲ್ಲಲ್ಲ. ನೀವು ಆಳ್ವಿಕೆ ಮಾಡೋಕೆ ಬಂದಿಲ್ಲ, ಪ್ರತಿನಿಧಿಸಲು ಬಂದಿದ್ದೀರಿ. 13 ಹಳ್ಳಿಗಳ ಹೆಣ್ಣು ಮಕ್ಕಳು ಹೋರಾಡ್ತಾ ಇದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, MB ಪಾಟೀಲ್ರೆ, ಏನ್ ಮಾಡ್ತಾ ಇದ್ದೀರಿ? ಒಬ್ಬ ಮನುಷ್ಯನಿಗೆ ಒಂದ್ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, 3 ವರ್ಷ ಬಾಯ್ ಬಡ್ಕೋಬೇಕನ್ರಿ? ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು, ನೀವು ಗೆದ್ದಿಲ್ಲ. ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಗಳು, ವ್ಯಕ್ತಿಗಳು ಗೆಲ್ಲಲ್ಲ, ಜನ ಗೆಲ್ಲಿಸ್ತಾರೆ. ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ, ಪ್ರತಿನಿಧಿಸಕ್ ಬಂದಿದ್ದೀರಿ. ಏನಾಗಿದೆ ನಿಮಗೆ? 13 ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ. ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದೀವಿ ನಾವು. ಬೇಕಾ ಸಿದ್ದರಾಮಣ್ಣ ನಿಮಗೆ? ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು? ಕಿವಿ ಇಲ್ವಾ? ಹೃದಯ ಇಲ್ವಾ? ಮನಸ್ಸಾಕ್ಷಿ ಇಲ್ವಾ? ಅಹಿಂದ ಅಂತೀರಿ, ಜನಪರ ಅಂತೀರಿ, ರೈತಪರ ಅಂತೀರಿ.
ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ, ಮಾತಿಗೆ ನಿಲ್ತೀರಾ, ಮಾತಿಗೆ ತಪ್ತೀರಾ, ಎನ್ ಬಿ ಪಾಟೀಲ್ರೇ, ಏನು ತುರ್ತು ಸಭೆ ನಿನ್ನೆ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು? ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ, ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ? ಅಥವಾ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರ ಈ ದೇಶದಲ್ಲಿ? ಒಳಗಡೆ ಏನಾದ್ರು ಮಸರತ್ ನಡೀತಾ ಇದೆ? ಯಾರು ಮುಖ್ಯಮಂತ್ರಿಗಳಲ್ಲಿ? ಏನ್ ಹೇಳ್ತಿದ್ರಿ? 3 ಹಳ್ಳಿ ಬಿಡ್ತೀರಾ, 400 ಎಕರೆ ಬಿಡ್ತೀರಾ, ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತಾ? ಮನುಷ್ಯರಿಗೆ ಬೆಲೆ ಕೊಡ್ರಿ. ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸ ತುಂಬುತ್ತೆ, ನಿಮ್ ಜೊತೆ ಹುನ್ನಾರ ಮಾಡೋರು ಜೋಬ್ ತುಂಬುತ್ತೆ, ಸಮಾಜ ಬೆಳೆಯಲ್ಲ. ಭೂಮಿಗೆಲ್ಲ ಮನುಷ್ಯರಿಗೆ ಬೆಲೆ ಕೊಡ್ಬೇಕು ನೀವು. ಈ ಹೋರಾಟ ನಿಲ್ಲಲ್ಲ, ಇದು ಅಂತಃಕರಣದ ಹೋರಾಟ. ಯಾಕಂದ್ರೆ ಈ ಒಂದು ದೇವನಹಳ್ಳಿ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಈಗ ಆಗಿತ್ತಿರ್ತಂತಹ ಭೂಸ್ವಾಧೀನದ ಜಮೀನನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಭೂಸ್ವಾಧೀನ ಮಾಡ್ಕೊಬಾರ್ದು, ರೈತರಿಗೆ ಬಿಡಬೇಕಂತೇಳಿ ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಸುಮಾರು ಅಂದರೆ 1000 ದಿನಗಳಿಂದ ಮೇಲಿನಿಂದ ಮಾಡಿರೋಂಥ ಹೋರಾಟ ಅಂದರೆ ಇದೇ ಪ್ರಥಮ. ಹಿಂದೆ ಎಲ್ಲ ಡೆಲ್ಲಿ ಹರಿಯಾಣದಲ್ಲೆಲ್ಲ ಮಾಡಿದ್ರು, ಅದು 2 ವರ್ಷ ಮಾಡಿದ್ರೆ ಅಷ್ಟೇ. ಇಲ್ಲಿ 3 ವರ್ಷನ ಮಿತಿಮೀರಿ ಮಾಡಿದ್ದಾರೆ. ಆಮೇಲೆ ಬೆಂಗಳೂರಿಗೆ ಹತ್ತಿರವಾದಂಥ ಇದೊಂದು ಪ್ರದೇಶ ಅಭಿವೃದ್ಧಿ, ಅವರೇನು ಡೆವಲಪ್ಮೆಂಟ್ ಮಾಡೋಂಥ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗ್ತಾಯಿದೆ. ಇವತ್ತು ರೈತ ಏನಾದ್ರೂ ದುಡಿದು ನಮ್ಮನ್ನೆಲ್ಲ ಓದಿಸಿ ನಮ್ಮನ್ನೆಲ್ಲ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ರೈತನ ಅನ್ನ ಕಿತ್ಕೊಳ್ಳೋದಂಥ ನೀತಿಗೆಟ್ಟ ಸರ್ಕಾರಕ್ಕೆ ನಾವು JB ಅಖಿಲ ಭಾರತ ದಲಿತ ಸಮಿತಿ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಮೊದಲನೇದಾಗಿ. ಆಮೇಲೆ ಇವತ್ತು ಏನು ಗ್ರೇಟರ್ ಬೆಂಗಳೂರು ಅದು ಮಾಡೋಕ್ಕೆ ಹೋಗ್ತಾರೋ, ದಯವಿಟ್ಟು ಅವೆಲ್ಲ ನೀವೇನೋ ಮಾಡಬೇಕಿದ್ರೆ ಸರ್ಕಾರಿ ಗೋಮಾಳ ಜಮೀನುಗಳೇನಿದ್ರೆ ಮಾಡ್ಕೊಳ್ಳಿ. ನೀವು ಇಲ್ಲಿ ಸರ್ಕಾರಿ ಮಂಜೂರಿ ಮಾಡೋದು, ಅಕ್ಪಾತ್ರಗಳು ಕೊಡೋದು, ತಿರ್ಗಾ ಮೇಲೆ ಕಿತ್ಕೊಳ್ಳೋದ್ರಿಂದ ಇದು ನಾಚಿಕೆಡಿನ ಇದು ಯಾವುದೇ ರೀತಿ ಇವತ್ತು ರೈತ ಇಲ್ಲಾಂದರೆ ಭೂಮಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. 1500 ಮಂದಿ ಪೊಲೀಸರನ್ನ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಯೋಜಿಸಲಾಗಿತ್ತು. ದೇವನಹಳ್ಳಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ 6 ಮುಖ್ಯ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ನಾಕಾಬಂದಿ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಚುಕ್ಕಿ ನಂಜುಂಡಸ್ವಾಮಿ, ನಾಗರತ್ನ, ಪ್ರಭಾ ಕಾರಳ್ಳಿ, ಶ್ರೀನಿವಾಸ್, ವಿನೋದ್ ಗೌಡ ನಟ, ಮುಖ್ಯಮಂತ್ರಿ ಚಂದ್ರು ಮತ್ತಿತರರು ಇದ್ದರು. ಮಧುಚಂದ್ರ, MMTV ನ್ಯೂಸ್, ದೇವನಹಳ್ಳಿ. ಶಿಡ್ಲಘಟ್ಟ ತಾಲೂಕಿನ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡಿರುವ BN ಸ್ವಾಮಿ ಹಾಗೂ ನೂತನ ತಾಲೂಕು ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಆಯೋಜಿಸಿದ್ದ ಬೀಳ್ಕೊಡುಗೆ ಮತ್ತು ಸ್ವಾಗತ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಯನ್ನು ಕಡೆಗಣಿಸಿರುವ ಆರೋಪ ಕೇಳಿಬಂದಿದೆ. ಸಂತೋಷ ಪಡ್ತೀವಿ. ರಂಬೆ ಮೇಡಮ್ ಎಲ್ಲ ಸಂಘಗಳು, ಮೂಲ ಸಂಘ, ನೌಕರ ಸಂಘ, ಇವತ್ತೇನಾದ್ರೂ ನಾವು ಇಷ್ಟೆಲ್ಲ ಪಡಿತಾ ಇದ್ದೀರಿ ಅಂತ ನೌಕರ ಸಂಘದ ಅಡಿಯಲ್ಲಿ ನಾವೆಲ್ಲ ಪಡಿತಾ ಇರೋದು IAS ಆಫೀಸರ್ಸ್ ಬಿಟ್ಟು. ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ ಸ್ವಾಗತ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿರ್ಗಮಿತ ತಹಸೀಲ್ದಾರ್ BN ಸ್ವಾಮಿ ವಿರುದ್ಧ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಹಾಗೂ ಶಿಡ್ಲಘಟ್ಟ ತಾಲೂಕು ನೌಕರರ ಸಂಘದ ಅಧ್ಯಕ್ಷ KN ಸುಬ್ಬಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. IAS ಅಧಿಕಾರಿಗಳು ಹೊರತುಪಡಿಸಿ ಉಳಿದಂತೆ ಎಲ್ಲಾ ಸರ್ಕಾರಿ ನೌಕರರು ಸಂಘದ ಮೂಲಕವೇ ಎಲ್ಲಾ ಸೌಲಭ್ಯಗಳನ್ನು ಪಡೆಯುವಂತೆ ಆಗಬೇಕು. ತಾವು ಸರ್ಕಾರಿ ನೌಕರರ ಸಂಘವನ್ನು ಕಡೆಗಣಿಸುತ್ತಿದ್ದೀರಿ, ಇದು ಕ್ರಮ ಸರಿಯಲ್ಲ, ತಾವೇ ಮಾಡಿಕೊಳ್ಳಿ ಎಂದು ಹೊರನಡೆಯಲು ಮುಂದಾದಾಗ ಎಲ್ಲರೂ ಅವರನ್ನು ಸಮಾಧಾನ ಪಡಿಸಿದರು. ಎಲ್ಲ ಇಲಾಖೆಗಳಿಗೆ ತಾಲೂಕು ಸರ್ಕಾರಿ ಸಹಕಾರ ಸಂಘ ಮಾತೃಸ್ಥಾನವನ್ನು ಹೊಂದಿದೆ. ಆದರೆ ತಾವು ಶಿಷ್ಟಾಚಾರವನ್ನು ಹೊರತುಪಡಿಸಿ ನಡೆದುಕೊಳ್ಳುತ್ತಿರುವುದು ನನಗೆ ಬೇಸರ ಉಂಟು ಮಾಡಿದೆ ಎಂದು ರಾಜ್ಯ ಸರ್ಕಾರ ನೌಕರರ ಸಂಘದ ಕಾರ್ಯದರ್ಶಿ ಸುಬ್ಬಾರೆಡ್ಡಿ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಸಂತೋಷ ಪಡ್ತೀವಿ. ರಂಬೆ ಮೇಡಮ್ ಎಲ್ಲ ಸಂಘಗಳು, ಮೂಲ ಸಂಘ, ನೌಕರ ಸಂಘ, ಇವತ್ತೇನಾದ್ರೂ ನಾವು ಇಷ್ಟೆಲ್ಲ ಪಡಿತಾ ಇದ್ದೀರಿ ಅಂತ ನೌಕರ ಸಂಘದ ಅಡಿಯಲ್ಲಿ ನಾವೆಲ್ಲ ಪಡಿತಾ ಇರೋದು IAS ಆಫೀಸರ್ಸ್ ಬಿಟ್ಟು.
ತಾಲೂಕಿನಲ್ಲಿ ಎಲ್ಲವೂ ಸುಗಮವಾಗಿ ನಡೆದಿದೆ. ಕೊನೆಯಲ್ಲಿ ಅಪಸ್ವರ ಮತ್ತು ಗೊಂದಲದ ವಾತಾವರಣ ಸೃಷ್ಟಿಸುವುದು ಬೇಡ ಎಂದು ತಾಲೂಕು ಪಂಚಾಯಿತಿ ಹೇಮಾವತಿ ಮನವಿ ಮಾಡಿದರು. ನಂತರ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಯನ್ನ ಸ್ವತಃ ನಿರ್ಗಮಿತ ತಹಸೀಲ್ದಾರ್ ಸಮಾಧಾನಪಡಿಸಲು ಪ್ರಯತ್ನ ಮಾಡಿದರು. ಕೊನೆಯದಾಗಿ ಈ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಅವರ ಬೇಡಿಕೆಯಂತೆ ನೂತನ ತಾಲೂಕು ದಂಡಾಧಿಕಾರಿಗಳಿಗೆ ಸನ್ಮಾನ ಮಾಡುವ ಮೂಲಕ ಸ್ವಾಗತವನ್ನು ಕೋರಲಾಯಿತು. ಅಂತಿಮವಾಗಿ ನೂತನ ದಂಡಾಧಿಕಾರಿ ಗಗನ ಸಿಂಧು ಅವರು ಸರ್ಕಾರಿ ನೌಕರರ ಸಂಘದ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಮ್ಮ ಪ್ರೀತಿ ಹೀಗೆ ಇರಲಿ ಎಂದು ಮನವಿ ಮಾಡಿದ್ದಲ್ಲದೆ, ನಿರ್ಗಮಿತ ತಹಸೀಲ್ದಾರ್ ನನಗೆ ಚಿರಪರಿಚಿತರಾಗಿದ್ದು ಅವರ ಸಲಹೆ ಸಹಕಾರವನ್ನು ನಾನು ಮೊದಲೇ ಪಡೆದಿದ್ದೇನೆ ಎಂದರು. ನಾನು ಸ್ವಾಮಿ ಸರ್ ಪ್ರೋಗ್ರಾಮ್ ಮುಖಾಂತರ ನಿಮ್ಮೆಲ್ಲರಿಂದ ವರ್ಗಾವಣೆ ನಿರ್ಗಮನೆ ಎಲ್ಲ ಮಾಡಿಕೊಂಡು ಆಚರಿಸ್ತಿದ್ದೀವಿ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಎವ್ರಿವನ್. ನಿಮ್ಮಿಂದ ಇಂಥ ಕಾರ್ಯಕ್ರಮನ ಮಾಡಿಸಲಿಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ನಾನು ಫಸ್ಟ್ ಪೋಸ್ಟಿಂಗು ಶಿಡ್ಲಘಟ್ಟಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನೊಂದಿಗೆ ಇರಲಿ ಅಂತ ಇಚ್ಛಿಸ್ತೀನಿ. ಆಮೇಲೆ ಸ್ವಾಮಿ ಸರ್ ಇವಾಗಿನ ಪರಿಚಯ ಅಂತಲ್ಲ, ನಮ್ಮ ಬ್ಯಾಚ್ ನಾವು ಜಾಯ್ನ್ ಆಗಿ ಪೋಸ್ಟಿಂಗ್ಸ್ ತಗೋಬೇಕಾದ್ರಿಂದ ನಮ್ಮ ಸೀನಿಯರ್ ಅಂತ ನಮ್ಗೆಲ್ಲ ರೀತಿಯಲ್ಲೂ ಗೈಡ್ ಮಾಡಿದ್ದಾರೆ. ಹೇಗೆ ನಾವು ಪೋಸ್ಟಿಂಗ್ ತಗೋಬೇಕು, ಟ್ರೈನಿಂಗ್ ಮಾಡಬೇಕು ಎಲ್ಲ ಹೇಳಿದ್ದಾರೆ. ಹಾಗೆ ಇವಾಗಲೂ ಸರ್ ಸಹಕಾರದಿಂದ ಏನೇನ್ ಮಾಡಬೇಕು, ನಿಮ್ಗೆಲ್ಲರಿಗೂ ಎಷ್ಟು ನನ್ನ ಕೈಯಲ್ಲಿ ಒಳ್ಳೇದಾಗುತ್ತೆ ಅದನ್ನ ಮಾಡಕ್ ನಾನು ಪ್ರಯತ್ನಿಸ್ತೀನಿ. ಅಂಡ್ ನಿಮ್ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಾಗೆ ಇರಲಿ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟಮೊದಲ ಬಾರಿಗೆ ಜರ್ಮನಿಯ ಶಿಕ್ಷಣ ತಜ್ಞರಿಂದ ಹೊಸದಾಗಿ ಸ್ಥಾಪಿತವಾಗಿರುವ ಗೀತಾ ವಿದ್ಯಾಮಂದಿರ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್. ಸ್ಥಳ ಶಿಡ್ಲಘಟ್ಟ ವೃತ್ತದ ಹತ್ತಿರ ಸೆಂಟ್ ಜೋಸೆಫ್ ಕಾನ್ವೆಂಟ್ ರಸ್ತೆ ನಂಬರ್ 394, ಗೀತಾ ವಿದ್ಯಾಶ್ರಮ, 29ನೇ ವಾರ್ಡ್, ನಾಗಜ್ಯೋತಿ ನಗರ, ಚಿಕ್ಕಬಳ್ಳಾಪುರ. ನರ್ಸರಿ, LKG ಮತ್ತು UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕಾಗಿ ದೈಹಿಕ, ಮಾನಸಿಕ ಮತ್ತು ಯೋಗ ಶಿಕ್ಷಣ, ಅನುಭವಿ ಶಿಕ್ಷಣ ವೃಂದ, ಮಕ್ಕಳ ವೈಯಕ್ತಿಕ ಗಮನ ಮತ್ತು ಆರೈಕೆ, ಉತ್ತಮ ಕಲಿಕಾ ವಾತಾವರಣ, ಮರಗಿಡಗಳ ಮಧ್ಯೆ ವಿಶಾಲವಾದ ಶಾಲಾ ಆವರಣ, ಮಕ್ಕಳ ಆಟ ಮತ್ತು ಮನರಂಜನೆಗಾಗಿ ಅದ್ಭುತ ಆಟಿಕೆಗಳು ಮತ್ತು ಕ್ರೀಡಾಂಗಣವನ್ನ ಹೊಂದಿದೆ. ಸೀಮಿತ ಸೀಟುಗಳು ಮಾತ್ರ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಗೀತಾ ವಿದ್ಯಾಮಂದಿರ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792380301. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಪ್ರಣಮ್ಯ ಎನ್ಕ್ಲೇವ್, ರೇರಾ ಅಂಡ್ ಕೂಡ ಅಪ್ರೂವ್ಡ್ ಪ್ರೀಮಿಯಂ ಫ್ಲಾಟ್ಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇದೀಗ ಪ್ರವಾಸಿ ತಾಣಗಳ ಕಣಜವಾದ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಆಹ್ಲಾದಕರ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಪ್ರಣಮ್ಯ ಎನ್ಕ್ಲೇವ್. ಸ್ಥಳ ನಾಗಾರ್ಜುನ ಕಾಲೇಜ್ ಹತ್ತಿರ, ಕೊತ್ತನೂರು, ಚಿಕ್ಕಬಳ್ಳಾಪುರ. 30/40 ಪ್ರೀಮಿಯಂ ಫ್ಲಾಟ್ ಫಾರ್ ಸೇಲ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 20 ನಿಮಿಷಗಳ ಪ್ರಯಾಣ ಹಾಗೂ ಈಶಾ ಫೌಂಡೇಶನ್ನಿಂದ 10 ನಿಮಿಷಗಳ ಪ್ರಯಾಣ. 24 ಗಂಟೆಗಳ ಭದ್ರತಾ ಸೌಲಭ್ಯ, 40 ಅಡಿ ಸಿಸಿ ರಸ್ತೆ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ವಾಕಿಂಗ್ ಪಾತ್, LED ಸ್ಟ್ರೀಟ್ ಲೈಟ್ಸ್, ಮಕ್ಕಳ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ಕಾಲ ನೀರಿನ ಸೌಲಭ್ಯ, ಅಂಡರ್ ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ, ರೋಡ್ ಸೈಡ್ ಪ್ಲಾಂಟೇಶನ್, ಓವರ್ ಹೆಡ್ ಟ್ಯಾಂಕ್ ಸೌಲಭ್ಯಗಳೊಂದಿಗೆ ನಿಮಗಾಗಿ ಸಿದ್ಧಗೊಂಡಿದೆ. ಆಲ್ ಮೇಜರ್ ಲೀಡಿಂಗ್ ಬ್ಯಾಂಕ್ಸ್ ಇನ್ ಲೋನ್ಸ್ ಅವೈಲಬಲ್. ಇನ್ನೇಕೆ ತಡ, ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಲು ಹಿಂದೆ ಭೇಟಿ ಕೊಡಿ. ಪ್ರಣಮ್ಯ ಎನ್ಕ್ಲೇವ್, ಪ್ರಾಜೆಕ್ಟ್ ಬೈ ಪ್ರೀತಿ ಬಿಲ್ಡರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8373972972 9880044366. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಕೇಂದ್ರದ ಸೆರೆಂಬಿ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 69 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಿ ಈಗಾಗಲೇ ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದೆ ಎಂದು ಸಚಿವ MC ಸುಧಾಕರ್ ಹೇಳಿದರು. ಎಲ್ಲೂ ಈ ರೀತಿ ಆದಾಯ ಬರುವಂಥದ್ದಿಲ್ಲ. 3,75,00,000 ದುಡ್ಡಿದೆ, 71 ಲಕ್ಷ ದುಡ್ಡಿದೆ. ಈಗ ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಾವು ಈ ಕ್ರೀಡಾಂಗಣದ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಬಾಡಿಗೆ ಕೂಡ ಇಷ್ಟು ಬಾಡಿಗೆ 1,35,00,000 ಬಾಡಿಗೆ ಉಳಿಸ್ಕೊಡೋಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಭಾಳ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅಂತಕ್ಕಂಥ ಮಾತು ಹೇಳಿದ್ದೀವಿ. ಇದಕ್ಕೆ ನೇರವಾಗಿ 10 ವರ್ಷಗಳ ಆಡಳಿತ ಮಾಡಿದಂಥ ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ವಿಚಾರ ಹೇಳಲಿಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕ್ರೀಡಾಂಗಣಗಳ ಅಭಿವೃದ್ಧಿ ಕುರಿತು ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿ ನಂತರ ಸುದ್ದಿಗಾರರೊಂದಿಗೆ ಸಚಿವ MC ಸುಧಾಕರ್ ಮಾತನಾಡಿದರು. ಜಿಲ್ಲಾ ಕೇಂದ್ರದ ಕ್ರೀಡಾಂಗಣ ಸೇರಿದಂತೆ ತಾಲೂಕು ಕೇಂದ್ರಗಳ ಕ್ರೀಡಾಂಗಣಗಳನ್ನು ಅಭಿವೃದ್ಧಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಜಿಲ್ಲಾ ಕೇಂದ್ರದಲ್ಲಿನ ಸರಂಬಿ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 69 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಿ ಈಗಾಗಲೇ ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದೆ. ಅದರ ಭಾಗವಾಗಿ ಮೊದಲ ಹಂತದ ಪೆವಿಲಿಯನ್ ಬ್ಲಾಕ್ ನಿರ್ಮಿಸಲು 10 ಕೋಟಿ ಹಣವನ್ನು ಮಂಜೂರಾಗಿದ್ದು, ಅನುದಾನದ ಕೆಲಸ ಕಾರ್ಯಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಪಡೆಯುವ ಪ್ರಕ್ರಿಯೆ ಪ್ರಸ್ತುತ ಚಾಲನೆಯಲ್ಲಿದೆ. ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು 9 ಕೋಟಿ ಮಂಜೂರಾಗಿದೆ. ಚಿಂತಾಮಣಿ ನಗರ ಲೋಕೋಪಯೋಗಿ ಇಲಾಖೆಯ ಬಳಿ 9 ಎಕರೆ ಜಾಗದಲ್ಲಿ ನೈಜ ಹುಲ್ಲು ಹಾಸಿನ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಿಸಲು 7 ಕೋಟಿ ಅನುದಾನ ಮಂಜೂರಾಗಿದೆ. ಈ ಎಲ್ಲಾ ಕಾರ್ಯಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಸದ್ಯದಲ್ಲೇ ಸದರಿ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಗಳು ನೆರವೇರಲಿವೆ ಎಂದರು. ಎಲ್ಲೂ ಈ ರೀತಿ ಆದಾಯ ಬರುವಂಥದ್ದಿಲ್ಲ. 3,75,00,000 ದುಡ್ಡಿದೆ, 71 ಲಕ್ಷ ದುಡ್ಡಿದೆ. ಈಗ ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಾವು ಈ ಕ್ರೀಡಾಂಗಣದ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಬಾಡಿಗೆ ಕೂಡ ಇಷ್ಟು ಬಾಡಿಗೆ 1,35,00,000 ಬಾಡಿಗೆ ಉಳಿಸ್ಕೊಡೋಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಭಾಳ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅಂತಕ್ಕಂಥ ಮಾತು ಹೇಳಿದ್ದೀವಿ. ಇದಕ್ಕೆ ನೇರವಾಗಿ 10 ವರ್ಷಗಳ ಆಡಳಿತ ಮಾಡಿದಂಥ ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸ್ಟೇಡಿಯಂ ನಿರ್ವಹಣೆ ಸಮಿತಿ ಬಂದಿದ್ದು, ಅಧ್ಯಕ್ಷರು ಬಂದು EO ಇದ್ದರು, ಶಾಸಕರು ಅದರಲ್ಲಿ ಸಮಿತಿ ಸದಸ್ಯರು ಇರಲಿಲ್ಲ. ನಾನು ಒತ್ತಾಯ ಮಾಡಿ ವಿಶೇಷ ಆಹ್ವಾನಿತರು ಅಂಥೇಳಿ ನಾನು ಅಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ನಂತರ 2013 ನಂತರ ಅಲ್ಲಿ ಏನಾಯಿತು, ಸರ್ಕಾರದಲ್ಲಿ ಶಾಸಕರನ್ನು ಅಧ್ಯಕ್ಷರನ್ನು ಮಾಡಿ ಸ್ಥಳೀಯ ಸ್ಟೇಡಿಯಂ ಸಮಿತಿ ಅಧ್ಯಕ್ಷರನ್ನು ಮಾಡಿ ಆದೇಶ ಮಾಡಿದ ಮೇಲೆ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾರೆ. ಅಲ್ಲಿ ಏನಪ್ಪ ಅಂದರೆ ನಾವು ಡಿಸೈನ್ ಮಾಡಿದಂಥ ಎಲ್ಲ ವ್ಯವಸ್ಥೆಗಳಲ್ಲಿ ಟಾಯ್ಲೆಟು ಮತ್ತೊಂದು ರೆಡಿ ಆದಮೇಲೆ ಆ ಟಾಯ್ಲೆಟ್ಗೆ ಒಂದು ಬೋರ್ಡ್ ಹಾಕ್ಸ್ಕೊಂಡವ್ರು, ಇನಾಗ್ರೇಷನ್ ಮಾಡೋರು ಅಂತ. ದುಡ್ಡು ಮಾತ್ರ ₹1 ತಂದಿಲ್ಲ, ಯಾವುದೇ ದುಡ್ಡು ತರುವಂಥ ಕೆಲಸ ಮಾಡಲಿಲ್ಲ. ದೊಡ್ಡದಾಗಿ 1 ಎಕರೆ ಜಾಗ ಕೊಡಿಸ್ಬಿಟ್ಟು ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ರು. ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲು ಇಲ್ಲ, ಯಾವುದೂ ಇಲ್ಲ. 1 ಎಕರೆ ಜಾಗ ಊರಿಂದ ಆಚೆ ನಗರಸಭೆಯ ಪರಿಮಿತಿಯಿಂದ ಹೊರಗಡೆ 1 ಎಕರೆ ಜಾಗ ಕಟ್ಮಾಚನಹಳ್ಳಿ ಗ್ರಾಮದ ಸಮೀಪ ಅಲ್ಲಿ ನಂಬರಲ್ಲಿ 1 ಎಕರೆ ಜಾಗ ಕೊಡಿಸಿದ್ದಾರೆ.
ಅದು ಬಿಟ್ಟು ₹1 ಹೆಚ್ಚುವರಿ ಅನುದಾನ ಮತ್ತೊಂದು ಯಾವುದು ಸ್ಟೇಡಿಯಂಗೆ ತಂದು ಅಭಿವೃದ್ಧಿ ಮಾಡೋಂಥದ್ದು ಮಾಡಲಿಲ್ಲ. ಏನು ಬಾಡಿಗೆಗಳಿಂದ ಬಂದಂಥ ದುಡ್ಡಲ್ಲಿ ಅಲ್ಲಿ ಮಣ್ಣು ಹಾಕುವಂಥದ್ದು, ಅಲ್ಲೇನೋ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟು ಮತ್ತೊಂದು ಹಾಕಿದ್ದಾರೆ. ನಾನು ಹಿಂದೆ ಒಂದು ಬ್ರೆಜಿಲಲ್ಲಿ ಬಂದು ಮಾಡಿರುವಂಥ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ನೋಡ್ಕೊಂಬನ್ನಿ, ಇವತ್ತು ಯಾವ ರೀತಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ದು ಕೇವಲ ₹1.5 ಲಕ್ಷ ಮಾಡಿಸಿರುವಂಥದ್ದು. ಈಗ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಆ ಎಕ್ವಿಪ್ಮೆಂಟ್ಸ್ ಪರಿಸ್ಥಿತಿ ನೀವು ನೋಡ್ಕೊಂಬನ್ನಿ. ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ರು. ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲು ಇಲ್ಲ, ಯಾವುದೂ ಇಲ್ಲ. 1 ಎಕರೆ ಜಾಗ ಊರಿಂದ ಆಚೆ ನಗರಸಭೆಯ ಪರಿಮಿತಿಯಿಂದ ಹೊರಗಡೆ 1 ಎಕರೆ ಜಾಗ ಕಟ್ಮಾಚನಹಳ್ಳಿ ಗ್ರಾಮದ ಸಮೀಪ ಅಲ್ಲಿ ನಂಬರಲ್ಲಿ 1 ಎಕರೆ ಜಾಗ ಕೊಡಿಸಿದ್ದಾರೆ. ಅದು ಬಿಟ್ಟು ₹1 ಹೆಚ್ಚುವರಿ ಅನುದಾನ ಮತ್ತೊಂದು ಯಾವುದು ಸ್ಟೇಡಿಯಂಗೆ ತಂದು ಅಭಿವೃದ್ಧಿ ಮಾಡೋಂಥದ್ದು ಮಾಡಲಿಲ್ಲ. ಏನು ಬಾಡಿಗೆಗಳಿಂದ ಬಂದಂಥ ದುಡ್ಡಲ್ಲಿ ಅಲ್ಲಿ ಮಣ್ಣು ಹಾಕುವಂಥದ್ದು, ಅಲ್ಲೇನೋ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟು ಮತ್ತೊಂದು ಹಾಕಿದ್ದಾರೆ. ನಾನು ಹಿಂದೆ ಒಂದು ಬ್ರೆಜಿಲಲ್ಲಿ ಬಂದು ಮಾಡಿರುವಂಥ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ನೋಡ್ಕೊಂಬನ್ನಿ, ಇವತ್ತು ಯಾವ ರೀತಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ದು ಕೇವಲ ₹1.5 ಲಕ್ಷ ಮಾಡಿಸಿರುವಂಥದ್ದು. ಈಗ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಆ ಎಕ್ವಿಪ್ಮೆಂಟ್ಸ್ ಪರಿಸ್ಥಿತಿ ನೀವು ನೋಡ್ಕೊಂಬನ್ನಿ. ಈ ಥರ ಎಲ್ಲ ಆಗಿದೆ. ಆಮೇಲೆ ಯಥೇಚ್ಛವಾಗಿ ಇವತ್ತು ಜಿಮ್ ಎಕ್ವಿಪ್ಮೆಂಟ್ಸು ನಮ್ಮ ಇಲಾಖೆ ಯೂತ್ ಸರ್ವಿಸಸ್ಸಿಂದ ತಂದು ಇದ್ದಾರೆ. ಯಾವುದು ಪ್ಯಾಕಿಂಗ್ ಓಪನ್ ಮಾಡಿಲ್ಲ. ಆ ಪ್ಯಾಕಿಂಗ್ ಓಪನ್ ಮಾಡದೇ ಇರೋದು ಕೂಡ ಕಿಲ್ಲಿ ಬಿಡದಿರ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಈಗ ಅದನ್ನೆಲ್ಲ ತೆಗೆದು ರಿಪೇರಿ ಮಾಡಿಸಿ ಜಿಲ್ಲಾ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಅದನ್ನು ಇಡಿಸಬೇಕು ಅಂತ ಕೂಡ ಇವತ್ತು ತೀರ್ಮಾನ ಮಾಡಿದ್ದೀವಿ. ಈ ರೀತಿ ಭಾಳಷ್ಟು ವ್ಯವಸ್ಥೆಗಳು, ಯಾಕಂದರೆ ನಾನು 2 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದೆ. ಆದರೆ ಅಧಿಕಾರಿಗಳು ಬದಲಾವಣೆ ಆಗ್ತಾ ಹೋಗ್ತಾಯಿದ್ರು. ಕೆಲವರು ಬರ್ತಾರೆ ಹೋಗ್ತಾರೆ, ಇನ್ಚಾರ್ಜ್ ಇರ್ತಾರೆ. ಸರಿಯಾದ ರೀತಿ ಅಧಿಕಾರಿಗಳು ನಮಗೆ ಇದು ಕೆಲಸ ಮಾಡುವಂಥ ಅಧಿಕಾರಿಗಳು ಸಿಕ್ಕಲಿಲ್ಲ. ಈಗ ಸರ್ಕಾರ ಏನಾಯಿತು, 2020-22ರಲ್ಲಿ ಇವತ್ತು 22ರಲ್ಲಿ ಆದೇಶ, ಅದು ಕಮಿಟಿ ಎಲ್ಲ ಮೇಧಾವಿಗಳು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಹೇಳ್ತಾರಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದ ದಾಖಲೆಗಳು ಯಾರ ಹೆಸರಲ್ಲಿ ಇತ್ತು ಅಂತ ದಯವಿಟ್ಟು ತಾವು, ನಾನು ಮೊನ್ನೆನೂ ಕೆಲವ್ರಿಗೆ ಯಾರಿಗೂ ಅನೌಪಚಾರಿಕವಾಗಿ ಹೇಳಿದೆ. ಇಷ್ಟೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪ್ರಭಾವಿಗಳಾಗಿದ್ದು ಕ್ರೀಡಾಂಗಣದ ಅಭಿವೃದ್ಧಿಗೆ ₹1 ಕೊಡಿಸಲಿಲ್ಲ ಅವರ ಅವಧಿಯಲ್ಲಿ. ಅವರು 10 ವರ್ಷ ಶಾಸಕರಾಗಿದ್ದಂಥ ಅವಧಿಯಲ್ಲಿರ್ಬೋದು ಅಥವಾ 3 ವರ್ಷ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ವರಾಹಗಿರಿ ಬೆಟ್ಟದ ಸುತ್ತಮುತ್ತಲೂ ವರ್ಲಕೊಂಡ, ಮೇಡಿಮಾಕಲಹಳ್ಳಿ, ಕೆರೆಹಳ್ಳಿ, ತೇಲಗುಂಟಹಳ್ಳಿ, ಪೋಲಂಪಲ್ಲಿ, ಜಂಗಾಲಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿವೆ. ಗ್ರಾಮಸ್ಥರು ಕುರಿ, ಮೇಕೆ ಸೇರಿದಂತೆ ಇತರೆ ಜಾನುವಾರುಗಳನ್ನು ಮೇಯಿಸಲು ಬೆಟ್ಟಕ್ಕೆ ಹೋಗುತ್ತಾರೆ. ಇದೀಗ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕಕ್ಕೆ ಈಡಾಗಿದ್ದಾರೆ. ಇನ್ನು ಬೆಟ್ಟದ ತಪ್ಪಲಿನಲ್ಲೇ ಒಂಟಿ ತೋಟದ ಮನೆಗಳಿದ್ದು ಆತಂಕಕ್ಕೆ ಈಡಾಗಿದ್ದಾರೆ. ಒಟ್ಟಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯನ್ನ ಸೆರೆ ಹಿಡಿದರೆ ಮಾತ್ರ ಈ ಭಾಗದ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ವರ್ಲಕೊಂಡ ಗ್ರಾಮ ಪಂಚಾಯಿತಿ ದಲಿತ ಮುಖಂಡರು, ಇಲ್ಲಿ ಏನಾಗಿದೆ ಅಂದರೆ, ವರ್ಲಕೊಂಡ ಬೆಟ್ಟದಲ್ಲಿ ಒಂದು 3 ಚಿರತೆನಂತೆ ಸುಮಾರು ಒಂದು 15 ದಿವಸದಿಂದ ಜನಗಳು ನೋಡ್ತಾ ಇದ್ದಾರೆ. ಆ ಬೆಟ್ಟದ ಗಿಡಗಳಲ್ಲಿ ಕುತ್ಕೊಂಡು ಬಿಟ್ಟು ಅದು ಕಾಣಿಸೋದಿಲ್ಲ, ಏನೂ ಇಲ್ಲ. ನೈಟು ಓಡಾಡ್ತದಂತೆ. ಈ ನಾಯಿಗಳು ಮತ್ತು ಈ ಮ್ಯಾಕೆ ಕುರಿಗಳೆಲ್ಲ ಕೆರೆ ನೆಳ್ಳಿಯಲ್ಲಿ ಸ್ವಲ್ಪ ಒಬ್ಬರು ನರಸಿಂಹಪ್ಪ ಅಂತ ಇಲ್ಲೇ ಇದ್ದಾರೆ. ಫ್ಯಾಮ್ಲಿ ಎಲ್ಲ ಬೋರ್ ಹಾಕ್ಕೊಂಡು ಪಾಪ ಅವ್ರ ಮನೆ ಕಟ್ಕೊಂಡು ಎಲ್ಲ ಇಲ್ಲೇ ಇದ್ದಾರೆ ಫ್ಯಾಮ್ಲಿಯ. ಅವ್ರ ಮನೆ ಹತ್ರಗೆಲ್ಲ ರಾತ್ರಿ ಹೋಗಿದ್ದಂತೆ. ಬೆಳಿಗ್ಗೆ ನಮಗೆ ಗೊತ್ತಾಯಿತು, ಒಂದು 3 ಗಂಟೆಗೆ ಬಂದುಬಿಟ್ಟು ನಾವು ಆ ಚಿರತೆನ ಎಲ್ಲ ನೋಡೋಣ ಅಂತ ಡ್ರೋನ್ ಕ್ಯಾಮ್ರಾ ಅಲ್ಲಿ ಬಿಟ್ಬಿಟ್ಟು ನೋಡಿದೆ. ಚಿರತೆನೇ ಅದು, ಅಲ್ಲಿ 3 ಇದ್ದಾವೆ. ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಪುತ್ತವಾಗಿ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಹಿಡಿದುಬಿಟ್ಟು ಅವ್ರನ್ನ ಅದು ಎಲ್ಲಿಗೆ ಸಾಗಿಸ್ಬೇಕು ಅಲ್ಲಿಗೆ ಸಾಗಿಸ್ಬೇಕು. ಯಾಕಂದರೆ ಈ ಹಳ್ಳಿಗಳಲ್ಲಿ ಹೋಗ್ತಾ ಇರ್ತಾರೆ ನೈಟೆಲ್ಲ ಪಾಪ. ವರ್ಲಕೊಂಡೆ ಗ್ರಾಮದಿಂದ ಬಂದು ಪೆರಸಂದ್ರದಿಂದ ಬಂದು ವರ್ಲಕೊಂಡೆಯಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋಗ್ತಾರೆ. ಆದಷ್ಟು ಬೇಗ ಇದ್ರ ಮೇಲೆ ಕ್ರಮ ತೆಗೆದುಕೊಂಡು ಮೇಲೆ ಅಧಿಕಾರಿಗಳು ಬೇಗ ಹಿಡಿದುಬಿಟ್ಟು ಇಲ್ಲಿಂದ ತಳಿಸ್ಬೇಕು ಅವ್ರನ್ನ. ಇಲ್ಲ ಅಂದರೆ ನೆರೆಗ ಕೆಲಸಗಳೆಲ್ಲ ಮಾಡ್ತಾರೆ ಇಲ್ಲೇ ಜನಗಳು. ಪಾಪ 6 ಗಂಟೆ 7 ಗಂಟೆ 10 ಗಂಟೆವರೆಗೂ ಓಡಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನು ಕ್ರಮ ತೆಗೆದುಕೊಂಡು ಬಿಟ್ಟು ಮುಂದುವರಿಸಬೇಕಂತ ಪ್ರಯತ್ನ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತಾ ಇದ್ದೀವಿ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಚಿಂತಾಮಣಿ
ತಾಲೂಕಿನ ಹೊರವಲಯದ ಕಾಕತಿ ಬಳಿ ಇರುವ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಎದುರುಗಡೆ ಪಾರ್ಥೇನಿಯಂ ಗಿಡಗಳು ಬೆಳೆದು ಸೊಳ್ಳೆ ಹಾವುಗಳ ಕಾಟ ಹೆಚ್ಚಾಗಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಮಗೆ ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ. ಸುಮಾರು ತಿಂಗಳುಗಳ ಹಿಂದೆ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಬಳಿ ನೂತನ ಬಿಸಿಎಂ ಕಚೇರಿ ಉದ್ಘಾಟನೆಯಾಗಿ ಕೆಲಸ ಕಾರ್ಯಗಳು ಆರಂಭವಾಗಿದ್ದು, ಪ್ರತಿನಿತ್ಯ ಕಚೇರಿಗೆ ಹಾಸ್ಟೆಲ್ಗಳ ವಾರ್ಡನ್ ಹಾಗೂ ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ಹೋಗುತ್ತಿರುತ್ತಾರೆ. ಆದರೆ ಕಚೇರಿ ಎದುರುಗಡೆ ಎಲ್ಲಿ ನೋಡಿದ್ರೂ ಬರೀ ಪಾರ್ಥೇನಿಯಂ ಗಿಡಗಳು ಆಳೆತ್ತರ ಬೆಳೆದಿದ್ರು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳದೆ ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿದ್ದಾರೆ. ಇತ್ತೀಚೆಗೆ ಹೊರಗುತ್ತಿಗೆ ನೌಕರರು ಕಚೇರಿ ಎದುರು ಪ್ರತಿಭಟನೆ ನಡೆಸಿದಾಗ ಪಾರ್ಥೇನಿಯಂ ಗಿಡಗಳಿಂದ ಅವರಿಗೆ ತೊಂದರೆಯಾದಾಗ ಅವರೇ ಖುದ್ದಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸೊಳ್ಳೆ ಕಾಟಕ್ಕೆ ತಾಳಲಾಗದೆ ರೊಚ್ಚಿಗೆದ್ದು ಪಾರ್ಥೇನಿಯಂ ಗಿಡಗಳನ್ನು ನಾಶಪಡಿಸಲು ಪ್ರತಿಭಟನಾಕಾರರೇ ಮುಂದಾಗಿದ್ರು. ಚಿಂತಾಮಣಿ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮುಂದೆ ನಾವಿದ್ದೀವಿ. ಆದರೆ ಸಾರ್ವಜನಿಕರು ಭೇಟಿ ನೀಡುವಂಥ ಸ್ಥಳವಾಗಿರೋದ್ರಿಂದ ಆದರೆ ಇಲ್ಲಿನ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿ ಸ್ವಚ್ಛತೆಗೆ ಮಾನ್ಯತೆ ಕೊಟ್ಟಿರಲಿಲ್ಲ. ಇಲ್ಲಿ ಬಂದರೆ ಆ ಕಚೇರಿ ಮುಂದೆ ಹಲವಾರು ಗಿಡಗಳು, ಕೆಟ್ಟ ಗಿಡಗಳೆಲ್ಲ, ಗಬ್ಬು ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ. ಈ ಸ್ವಚ್ಛತೆಗಾಗಿ ಸರ್ಕಾರ ಸುಮಾರು ಅನುದಾನವನ್ನು ಬಿಡುಗಡೆ ಮಾಡ್ತದೆ. ಆದರೆ ಈ ಕೆಲಸವನ್ನು ಮಾಡಲಿಕ್ಕೆ ಇವರಿಗೆ ಮನಸ್ಸಿಲ್ವಾ ಅಥವಾ ಮಾಡೋದಕ್ಕೆ ಸಮಯ ಇಲ್ವಾ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡಿದ್ರೆ ಕಚೇರಿಗೆ ಬರುವಂಥ ಕೆಲಸಗಾರರಾಗಿರ್ಬೋದು, ಪಕ್ಕದಲ್ಲಿರುವಂಥ ಹಾಸ್ಟೆಲ್ ಮಕ್ಕಳಿಗಾಗಿರ್ಬೋದು, ಈ ಸೊಳ್ಳೆಗಳ ಕಾಟದಿಂದ ಈಗಾಗಲೇ ಕೊರೋನಾ ಅಂತ ಒಂದು ಮಹಾಮಾರಿ ನಾವು ಇದ್ದೀವಿ. ಅದ್ರ ಜೊತೆಗೆ ಮಲೇರಿಯಾ ಇನ್ನೊಂದು ಮತ್ತೊಂದು ಜ್ವರಗಳು ಬರುವಂಥ ಸೂಚನೆ ಇವತ್ತು ಮಳೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಈಗೇನು ಗಿಡಗಳು ಇವರು ಸ್ವಚ್ಛತೆ ಮಾಡದೆ ಗಿಡಗಳನ್ನು ಬೆಳೆಸ್ಕೊಂಡು ಕಚೇರಿ ಮುಂದೆ ಕೂತಿದ್ದಾರೆ. ಇವರಿಗೆ ಏನೋ ನಾಚಿಕೆಗೇಡ ಕೆಲಸವಾಗಿದೆ ಇದು. ಇದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಕಚೇರಿಗಳ ಮುಂದೆ ಈ ಒಂದು ಸ್ವಚ್ಛತೆಯನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಇದೇ ಒಂದು ಅಂಶವನ್ನು ಇಟ್ಟುಕೊಂಡು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೆಂಪು ಬಾವುಟದ ಮುಖಂಡರಾಗಿ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಇನ್ನಾದರೂ ಕಚೇರಿಯ ಅಧಿಕಾರಿಗಳು ಪಾರ್ಥೇನಿಯಂ ಗಿಡಗಳನ್ನು ನಾಶಪಡಿಸಿ ಸ್ವಚ್ಛ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ನಂಜುಂಡಸ್ವಾಮಿ ಅವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಾಗೇಪಲ್ಲಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ರತ್ನ ಭಾರತ ರೈತ ಸಂಘ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ರೈತ ಸಂಘದ ರಾಜ್ಯಾಧ್ಯಕ್ಷ ವಿಆರ್ ನಾರಾಯಣ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಗೆ ಕನಿಷ್ಠ ಮೂಲ ಸೌಕರ್ಯಗಳು ಕಲ್ಪಿಸುವಲ್ಲಿ ಮಾರುಕಟ್ಟೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದೆ. ಕುಡಿಯುವ ನೀರಿನ ಸೌಲಭ್ಯವಿಲ್ಲ, ವಿಶ್ರಾಂತಿ ಕೊಠಡಿಗಳು ಇಲ್ಲ, ರಾತ್ರಿ ವೇಳೆ ಆಗಮಿಸುವ ರೈತರಿಗೆ ಭದ್ರತೆ ಇಲ್ಲದಂತಾಗಿದೆ. ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿ ರೈತರಿಂದ ದುಬಾರಿ ಕಮಿಷನ್ ವಸೂಲಿ ಮಾಡಿ ರೈತರನ್ನ ವಂಚಿಸುತ್ತಿದ್ದಾರೆ. ಇವೆಲ್ಲ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಎಪಿಎಂಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸದಿದ್ದರೆ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು. ಎಪಿಎಂಸಿಯಲ್ಲಿ ಒಂದು ಮುಷ್ಕರ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ನಾವು ನಿರ್ಧಾರ ಮಾಡಿದ್ವಿ. ನಮ್ಮ ಜೊತೆಯಲ್ಲಿ ರತ್ನ ಭಾರತ ರೈತ ಸಂಘದವರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಗೋವಿಂದ ರೆಡ್ಡಿಯವರು ಹಾಗೂ ನಮ್ಮ ಸಂಘಟನೆಯ ಪ್ರಮುಖರು ಶಿವಾರೆಡ್ಡಿ ಇತರ ಪ್ರಮುಖರೆಲ್ಲರೂ ಸೇರಿ ಇವತ್ತು ಒಂದು ಏನು ನಿರ್ಧಾರ ಮಾಡಿದ್ವಿ ಅಂದರೆ, ಇವತ್ತು ರಾಜ್ಯಗಳಿಂದ ಎಲ್ಲೆಲ್ಲಿ ಬೇಕೋ ತರಕಾರಿ ಹಣ್ಣುಗಳು ಎಲ್ಲ ಸರಬರಾಜಾಗ್ತವೆ. ಆಂಧ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಕರ್ನಾಟಕದ ಶ್ರೀನಿವಾಸಪುರ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವಂಥ ಜಿಲ್ಲೆ ಆಗಿರೋದ್ರಿಂದ ಮಾವನ್ನು, ತೋತಾಪುರಿ ಮಾವನ್ನು ಆಂಧ್ರ ಸರ್ಕಾರ ನಿಷೇಧ ಮಾಡಿದೆ. ಇವತ್ತು ಅವರು ನಿಷೇಧ ಮಾಡ್ದಂಗೆ ನಾವು ಹಣ್ಣು ಮತ್ತು ತರಕಾರಿಗಳು ಯಾಕೆ ನಿಷೇಧ ಮಾಡಬಾರ್ದು? ನಮ್ಮ ರಾಜ್ಯಕ್ಕೆ ಹಣ್ಣು ಮತ್ತು ತರಕಾರಿ ಯಾವುದು ಬರಬಾರ್ದು. ನಮ್ಮ ಬೇಡಿಕೆ ಇಷ್ಟೇ. ಬಾಗೇಪಲ್ಲಿ APMCಯಲ್ಲಿ ಆಂಧ್ರ ಗಡಿಯಲ್ಲಿರೋದ್ರಿಂದ ಆಂಧ್ರದಿಂದ ಇರ್ಬೋದು ಬೆಂಡೆ, ಬದನೆ, ಹೀರೆ, ಸೌತೆ ಎಲ್ಲ ವಸ್ತುಗಳು ಏನೂ ಆಂಧ್ರದಿಂದ ನಮ್ಮ ಕರ್ನಾಟಕ ಬರಬಾರ್ದು ಅನ್ನೋದೇ ನಮ್ಮ ಇವತ್ತಿನ ಉದ್ದೇಶ. ಮತ್ತು ಇವತ್ತು ಏನು APMC ಬಾಗೇಪಲ್ಲಿ APMCಯಲ್ಲಿ ರೈತರಿಗೆ
ರಾತ್ರಿ ಹೊತ್ತು ಬಂದರೆ ತಂಗಕ್ಕೆ ಜಾಗ ಇಲ್ಲ, ಈ ಬಾತ್ರೂಮ್ ಅದು ಅಂದರೆ ಮಾಮೂಲಿ ಮನುಷ್ಯನಿಗೆ ಬೇಕಾದಂಥ ಸೌಲಭ್ಯಗಳು ಅಲ್ಲೇನೂ ಇಲ್ಲ. ಒಂಥರ ಗಲೀಜು ಎದ್ದು ನಾರ್ತಾ ಇದೆ, ಕುಡಿಯೋ ನೀರಿಗೂ ಆಕಾರ ಆಗಿದೆ. ಇವೆಲ್ಲ ಸರಿಪಡಿಸ್ಬೇಕು ಅಂತೇಳಿ ನಾವು ಈಗಾಗಲೇ APMC ಕಾರ್ಯದರ್ಶಿ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆ ಮನವಿಯಿಂದ ನಾವು ನಾಳೆಯಿಂದ ರೈತರು ಒಂದು 5-6 ಜನ APMC ಗೇಟಲ್ಲೇ ನೋಡಾಡ್ಕೊಂಡಿರೋದು, ಆಂಧ್ರದಿಂದ ಯಾವುದೇ ಗಾಡಿ ಬಂದರೆ ತಕ್ಷಣ ಅದನ್ನು ವಾಪಸ್ ಕಳಿಸೋ ಅಂಥದ್ದು. ಯಾವುದೇ ಏನಿವತ್ತು APMC ಮಾರುಕಟ್ಟೆ ಬಾಗೇಪಲ್ಲಿ ಇದ್ರ ಮುಂದುಗಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ VR ನಾರಾಯಣ ರೆಡ್ಡಿ ಭವನದಿಂದ ರೈತರು ಪಕ್ಕದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಬೆಳೆದಂತಹ ಮಾವಿನ ಫಸಲನ್ನು ಆಂಧ್ರ ಪ್ರದೇಶದ ಸರ್ಕಾರ ತೆಗೆದುಕೊಳ್ಳದೇ ಇರೋದರಿಂದ ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗಿದೆ. ಒಂದು ವರ್ಷದ ಬೆಲೆ ಬೆಳೆದು ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಮ್ಮ ಗಡಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಆಂಧ್ರದವರು ಬಂದು ನಮ್ಮ APMC ಮಾರುಕಟ್ಟೆಯಲ್ಲಿ ತರಕಾರಿ ತಂದು ಮಾರಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಮಾವಿನ ಹಣ್ಣುಗಳು ಯಾವಾಗ ಆಂಧ್ರ ಪ್ರದೇಶ ನಿರ್ಬಂಧ ಮಾಡಿದಾರೋ ಅದೇ ರೀತಿಯಾಗಿ ನಾವು ತರಕಾರಿಯನ್ನು ಅವರ ತರಕಾರಿಯನ್ನು ಕೊಂಡುಕೊಳ್ಳಲು ನಿರ್ಬಂಧಿಸಬೇಕೆಂದು ಹೇಳಿ ನಾವು ಇವತ್ತು ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡವು. ಈ ಸಂದರ್ಭದಲ್ಲಿ ರತ್ನ ಭಾರತ ರೈತ ಸಂಘ ರಾಜ್ಯಾಧ್ಯಕ್ಷ ಲಕ್ಷ್ಮಣ್, ನಗರ ಕಾರ್ಯದರ್ಶಿ ಹನುಮಯ್ಯ, ರೈತ ಸಂಘದ ತಾಲೂಕು ಅಧ್ಯಕ್ಷ ಎಂ ವೆಂಕಟಶಿವಾರೆಡ್ಡಿ, ಮುಖಂಡರಾದ ಲಕ್ಷ್ಮೀ ನರಸಪ್ಪ, ರವಿ ನಾಯಕ್, ಕೃಷ್ಣಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಮಹಾನುಭಾವರ ಹತ್ರ ನಮ್ಮ ತಾಲೂಕಿನ ಮುಖಂಡರುಗಳು ಅಡಿಯಾಳಗಳಾಗಿ ನಿಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದೆಲ್ಲವನ್ನ ಕೂಡ ಇನ್ನೂ ಹೆಚ್ಚು ವಿಸ್ತಾರವಾಗಿ ಮಾತಾಡಬೇಕಿದೆ. ಇದು ಟ್ರೈಲರ್, ಇದು ಬರೀ ಸ್ಟಾರ್ಟ್ರು, ಮೇನ್ ಕೋರ್ಸ್ ಮುಂದೆ ಇರುತ್ತೆ. ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲಿ ಬುಧವಾರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ HV ಮಂಜುನಾಥ್ ರವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ಆಯೋಜಿಸಿದ್ದರು. ನಂತರ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ HV ಮಂಜುನಾಥ್ ಮಾತನಾಡಿ, ನಮಗೆ ಕ್ಷೇತ್ರದಲ್ಲಿ ಚುನಾವಣೆಗೂ ಮುನ್ನ ಇದ್ದ ನಿರೀಕ್ಷೆಗಳು ಹುಸಿಯಾಗಿವೆ. ಕ್ಷೇತ್ರದಲ್ಲಿ ಹಣದ ರಾಜಕಾರಣ ನಡೆಯುತ್ತಿದೆ. ಗೌರಿಬಿದನೂರು ತಾಲೂಕಿನ ಮಣ್ಣಿನ ಮಕ್ಕಳಿಗೆ ನ್ಯಾಯ ಸಿಗುತ್ತಿಲ್ಲ. ಇಡೀ ವ್ಯವಸ್ಥೆ ಮತ್ತು ಸಾಮಾಜಿಕ ಸಾಮರಸ್ಯ ನಾಶವಾಗುತ್ತಿದೆ. ಮರ್ಯಾದಸ್ಥರು ಯಾರೂ ರಾಜಕಾರಣ ಮಾಡಲು ಸಾಧ್ಯವಾಗುತ್ತಿಲ್ಲ. ಅಮಾಯಕರ ಮೇಲೆ ದೌರ್ಜನ್ಯ ಆರಂಭವಾಗಿದೆ. ಶಾಸಕರು ಸಮಾಜಘಾತುಕ ಶಕ್ತಿಗಳನ್ನು ಬಳಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನ ನಾಶ ಮಾಡುತ್ತಿದ್ದಾರೆ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರು ಕ್ಷೇತ್ರದಲ್ಲಿ ಅಮಾಯಕರನ್ನ ಬಳಸಿಕೊಂಡು ಸಮಾಜಘಾತುಕ ಚಟುವಟಿಕೆಗಳನ್ನು ಮಾಡಿಸಲು ನಾಗಮಂಗಲದಿಂದ ಗೌರಿಬಿದನೂರಿಗೆ ಬರಬೇಕಿತ್ತೆ. ಕ್ಷೇತ್ರದ ನಾಗರಿಕರು ಮತ್ತು ನಾಯಕರುಗಳು ಒಟ್ಟಾಗಿ ಹೋರಾಟ ಮಾಡದಿದ್ದಲ್ಲಿ ಭವಿಷ್ಯದ ರಾಜಕೀಯ ವ್ಯವಸ್ಥೆಯು ಸ್ಥಳೀಯ ಪಿನಾಕಿನಿ ನದಿಗೆ ಬಂದಂತಹ ದುಸ್ಥಿತಿ ಬರಲಿದೆ ಎಂದು ಕಿಡಿಕಾರಿದರು. ತಾಲೂಕಿನ ವ್ಯವಸ್ಥೆಯನ್ನ ನಾಶ ಆಗೋದಕ್ಕೆ ಒಂದು ರೀತಿಯ ಇಂಡೈರೆಕ್ಟ್ ಆಗಿ ಕಾರಣವಾಗ್ತಿದ್ದೀವೇನೋ ಅಂತಕ್ಕಂಥ ಭಯ ನನ್ನನ್ನು ಚುನಾವಣೆಗೆ ಮೊದಲೇ ಬಂದಿತ್ತು. ನನ್ನ ಸ್ನೇಹಿತರ ಜೊತೆಲೂ ಕೂಡ ಇವತ್ತಿಲ್ಲಿ ಬಹಳ ಜನ ಇದ್ದಾರೆ. ನಾನು ಯಾರ್ಯಾರ ಜೊತೆಲಿ ಇವ್ರ ಜೊತೆಲಿ ಮಾತಾಡ್ತಿದ್ನೋ ಅವರೆಲ್ಲ ಹಂಚ್ಕೊಂಡಿದ್ದೆ. ಆದರೆ ನಮ್ಮ ನಿರೀಕ್ಷೆ ಆಗಿರಲಿಲ್ಲ. ಈ ತಾಲೂಕಿನಲ್ಲಿ ಗೌರವಾನ್ವಿತ ಶಾಸಕರು ಬಹಳ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ. ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಾಮರಸ್ಯದ ವಾತಾವರಣ ಈ ತಾಲೂಕಲ್ಲಿ ಮೂಡ್ತದೆ. ಅಭಿವೃದ್ಧಿ ರಾಜಕಾರಣ ಆಗ್ತದೆ ಅಂತೆಲ್ಲ ನಾವು ಕೂಡ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ವಿ. ಆದರೆ ಸುಮಾರು 2.25 ವರ್ಷದ ನಂತರ ನಾನು ನನ್ನ ಮೌನವನ್ನು ಮುರಿಬೇಕಾದಂಥ ಸಂದರ್ಭ ಬಂತು. ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಈ ತಾಲೂಕಿನಲ್ಲಿ ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ. ಮುಖ್ಯವಾಗಿ ಹಣದ ಬಲ. ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು, ಸೊಸೈಟಿ ಇರ್ಬೋದು, PLD ಬ್ಯಾಂಕ್ ಚುನಾವಣೆ ಇರ್ಬೋದು, ಈ ರೀತಿಯಾದಂಥ ಅಪಾತ್ರರಾದಂಥ ವ್ಯಕ್ತಿಗಳಿಗೆ, ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂಥ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನು ಹಾಕಿ ಅವರನ್ನು ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸಿಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನ ನಾವು ಈ ತಾಲೂಕಲ್ಲಿ ಗೊತ್ತಿದ್ದೀವಿ. 4 ವರ್ಷ ಹೆಂಡತಿ ಮಕ್ಕಳನ್ನ ಬಿಟ್ಟು ಇವ್ರ ಜೊತೆ ಕೆಲಸ ಮಾಡಿದ್ವಿ.
ಅವ್ರನ್ನ ಗೆಲ್ಸಿದ್ವಿ. ಅದು ನಾನು ಒಬ್ಬನೇ ಗೆಲ್ಸಿಲ್ಲ, ಎಲ್ಲ ಜನನು ಮನಸ್ಸು ಮಾಡಿದ್ರು, ಎಲ್ಲ ಗೆಲ್ಸಿದ್ರು. ನನ್ನ ಹತ್ರ ಲೀಡರ್ಗಳು ಬಹಳಷ್ಟು ಜನ ಸೇರಿ ಎಲ್ಲ ಗೆಲ್ಸಿದ್ರು. ನಾವು ಕೇವಲ ಒಂದೇ ತಿಂಗಳೇ ಅವ್ರ ಜೊತೆಯಲ್ಲಿ ಇದ್ದಿದ್ದು. ಅವರಿಂದ ಅವರು ನಮ್ಮನ್ನು ಬೇಕಾಗಿ ಅವರೇ ದೂರ ಇಟ್ಟರು, ನಾವು ದೂರ ಹೋದಲ್ಲ. ನಮ್ಮನ್ನು ಯಾಕೆ ದೂರ ಮಾಡಿದ್ರು ಅಂತ ಅವರೇ ಹೇಳ್ಬೇಕು, ನೀವು ಅವ್ರನ್ನೇ ಕೇಳಬೇಕು. ಯಾರಾದ್ರೂ ಒಬ್ಬ ಅಧಿಕಾರಿ ಹತ್ರ ಲಂಚ ತಗೊಂಡಿದ್ದೀನ, ಇಲ್ಲ ಯಾರಾದರೂ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಿಸಿದ್ದೀನ, ಇಲ್ಲ ಯಾವುದಾದ್ರೂ ನಾನು ಕಾಂಟ್ರಾಕ್ಟರ್ ಕೇಳಿದ್ದೀನ, ಏನಾದರೂ ಕೇಳಿದ್ದೀವ ನಾವು? ಯಾರಾದರೂ ಇಲ್ಲಿರೋರು ಎಲ್ಲ ಬಹಳಷ್ಟು ಜನ ಇದ್ದಾರೆ, ಯಾರಾದರೂ ಯಾವುದಾದ್ರೂ ಒಂದು ಅವ್ರ ಹತ್ರ ಕೇಳಿದ್ದೀವ? ಏನೂ ಇಲ್ಲಪ್ಪ. ಯಾಕೆ ನಮ್ಮನ್ನು ದೂರ ಮಾಡಿದ್ರೆ ಅರ್ಥ ಆಗ್ತಾ ಇಲ್ಲ. ಅದು ಅವರೇ ಹೇಳ್ಬೇಕು, ನಾನು ಹೇಳೋಂಥದ್ದಲ್ಲ. ನಾನು ಹೇಳೋದು ನನ್ನ ವಿಚಾರ, ನಾನು ಇಷ್ಟು ಹೇಳಿದ್ದೀನಿ. ನಾವು ಶಿವಶಂಕರ್ ರೆಡ್ಡಿ ಅವ್ರ ಜೊತೆಲಿ ಇದ್ದಾಗ, ಜಾಲಪ್ಪ ಅವ್ರ ಜೊತೆಲಿ ಇದ್ದಾಗ, ಕೃಷ್ಣರಾಯ ಕಾಲದಿಂದ ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ. ಜೀವನದಲ್ಲಿ ಯಾವತ್ತೂ ಕಾಂಟ್ರಾಕ್ಟ್ ಮಾಡಿಲ್ಲ, ಯಾವ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ. ಎಲ್ಲಾದರೂ ಒಬ್ಬ ಅಧಿಕಾರಿ ಹತ್ರ ಕೈಯಡ್ಡಿ ಲಂಚ ಕೊಡಿ ಅಂತ ಕೇಳಲಿಲ್ಲ ನಾನು, ಇಲ್ಲ ಮಾಮೂಲಿ ಕೊಡಿ ಅಂತ ಕೇಳಲಿಲ್ಲ. ನಾವು ಸ್ವಂತ ನಮ್ಮ ಜಮೀನಲ್ಲಿ ಬೆಳೀತಿದ್ವಿ, ಇವತ್ತು ನಮ್ಮ ಆಸ್ತಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಇಂಥವ್ರನ್ನೆಲ್ಲ ನೀವು ಯಾಕೆ ದೂರ ಮಾಡ್ಕೊಂಡ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಯಕ್ಷ ಪ್ರಶ್ನೆ, ಅವರೇ ಉತ್ತರ ಕೊಡ್ಬೇಕು. ಈ ವೇಳೆ ಮುಖಂಡರಾದ ಜಿಸಿ ಸತೀಶ್ ಮತ್ತು HV ಮಂಜುನಾಥ್ ರವರ ಅಪಾರ ಅಭಿಮಾನಿ ಬಳಗದವರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಕಾಂಗ್ರೆಸ್ ಮುಖಂಡರಿಗೆ ಶಾಸಕ ಪ್ರದೀಪ್ ಈಶ್ವರ್ ಜವಾಬ್ದಾರಿಯ ಪಾಠ. ಪಕ್ಷದೊಳಗೆ ನಡೆಯುತ್ತಿದೆ ಮುಸುಕಿನ ಗುದ್ದಾಟ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಸಕ ಸುಬ್ಬಾರೆಡ್ಡಿ ಸಿಡಿಮಿಡಿ. ಪ್ರಗತಿ ತೋರಿಸದ ಅಧಿಕಾರಿಗಳ ವಿರುದ್ಧ ಕಿಡಿಕಿಡಿ. ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರ ಹೋರಾಟ. ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್, ಪೊಲೀಸರಿಗೆ ಪೀಕಲಾಟ. ಸರ್ಕಾರಿ ನೌಕರರ ಸಂಘಟನೆಗೆ ಕಡೆಗಣನೆ ಆರೋಪ. ತಹಸೀಲ್ದಾರ್ ಬೀಳ್ಕೊಡುಗೆ ಸ್ವಾಗತ ಸಮಾರಂಭದ ಕುರಿತು ಅಸಮಾಧಾನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.